ತತ್ಸತ್ಪರಬ್ರಹ್ಮಣೇ ನಮಃ. ದಿಕ್ಕಾಲಾದ್ಯನವಚ್ಛಿನ್ನಾನಂತಚಿನ್ಮಾತ್ರಮೂರ್ತಯೇ ಸ್ವಾನುಭೂತ್ಯೇಕಮಾನಾಯ ನಮಃ ಶಾಂತಾಯೇ ತೇಜಸೆ. ಶಿವಂ ಶಾಂತಮದ್ವೈತಂ ಹಿ ಯದುಕ್ತಂ ಸರ್ವಶಾಸ್ತ್ರೇಷು ತದ್ರೂಪಂ ಮದ್ಗುರುವರಂ ಶ್ರೀ ಶಾಂತಾನಂದಮಹಂ ಭಜೆ. ಶ್ರೀಮಜ್ಜಗದ್ಗುರು ಶಿವಾನಂದಾದಾರಂಭಾಂ ಶ್ರೀಮತ್ಪೂರ್ಣಾನಂದ ಮಧ್ಯಮಾಂ ಶ್ರೀಮದಸ್ಮದ್ಗುರು ಪರ್ಯಂತಾಂ ವಂದೇ ಗುರು ಪರಂಪರಾಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಸರ್ವೋಪನಿಷದಾಂ ತತ್ವಂ ಸಂಗೃಹ್ಯ ಸ್ವಮನೀಷಯ ಏನೋಕ್ತಂ ದೇಶಭಾಷಾಯಾಂ ವಂದೇ ತಂ ನಿಜಗುಣೇಶ್ವರಂ. ಪ್ರಾತಸ್ಮರಣೀಯರಾದ ಆರಾಧ್ಯ ಗುರುದೇವರ ಪವಿತ್ರವಾದ ಚರಣಾರವಿಂದಗಳಲ್ಲಿ ದಂಡವತ್ ಪ್ರಣಾಮಗಳನ್ನು ಸಮರ್ಪಣ ಮಾಡಿ, ಅವರಿವರೆನ್ನದೇ ಸರ್ವ ಬ್ರಹ್ಮಜ್ಞಾನಿಗಳ ಶ್ರೀಚರಣಗಳಲ್ಲಿ ಹಣೆಮಣಿದು, ಜಗದ್ವಂದೇ ಜಗದ್ಗುರು ಶಿವಾವತಾರಿ ಶ್ರೀ ಸಿದ್ಧಾರೂಢಪ್ಪಂಗಳವರ ಚರಣಾರವಿಂದಕ್ಕೂ, ತತ್ಸ್ವರೂಪರೆಯಾದ ಮಹಾಮೌನ ಯೋಗಿ ಜಗದ್ವಂದೇ ಜಗದ್ಗುರು ಶ್ರೀ ಗುರುನಾಥಾರೂಢಪ್ಪಂಗಳವರ ಚರಣಾರವಿಂದಕ್ಕೂ, ಹಾಗೆಯೇ ಜಗದ್ವಂದೇ ಜಗದ್ಗುರು ಶ್ರೀ ಶಿವಾನಂದಪ್ಪಂಗಳವರ ಚರಣಾರವಿಂದಕ್ಕೂ ಅನಂತ ನಮಸ್ಕಾರಗಳನ್ನು ಸಮರ್ಪಣ ಮಾಡಿ, ಉಪಸ್ಥಿತ ಸಾಧಕ ಸಾಧಕಿಯರಾದ ತಮ್ಮೆಲ್ಲರಲ್ಲಿಯೂ ಕೂಡ ಶರಣಗಳನ್ನು ಹೇಳಿ ಪ್ರಕೃತ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಣ. ತನ್ನ ಭಾವವೇ ಕರ್ಮ ದೈವ ಬೋಧಾದಿ ಬೀಜಂ ನಿಜವೂ ಏನೇ ಪರಮಾತ್ಮನು ತಾನೇ ಅನ್ನುವ ಸೂತ್ರ ಆರಂಭವಾಗಿ 8 ನುಡಿಗಳವರೆಗೆ ಗ್ರಂಥ ಸಾಗಿ ಬಂದಿದೆ. ಅದಲ್ಲ ನಿನ್ನೆ ಅದಲ್ಲ 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 ಜಗ ಸರಿ ಇದೆಯಾ? ಅಲ್ಲ ಅಲ್ಲ ಹೋಯ್ತದು ಪೇಜ ಪರಿಯದು ಕರ್ಮದಿಂದ ಬಲೆ ಸಂಸ್ಕೃತಿ ತನ್ನನು ಅರಿದೊಡೆ ಮುಕ್ತಿ ಮರೆ ಬಂಧ. ನಿನ್ನೆಯ ಸೂತ್ರ ಆರಂಭ ಆದದ್ದು 8 ನುಡಿಗಳವರೆಗೆ ಸಾಗಿ ಬಂದಿದೆ ಅಂತ ಹೇಳಿದೆ. ಇನ್ನೊಂದು ಸಲ 8ನೇ ನುಡಿ ಓದ್ತೇನೆ ನೋಡ್ರಿ. ಒಂದು ಕರ್ಮದೆ ಮೋಕ್ಷವೆಂದೊಡೆ ಉಳಿದ ಕರ್ಮವು, ಅಲ್ಲಿ ವತಿ ಓ ಬಂತು ಬರೀರಿ, ನೀವು ಸೈಡ ಅವ ಹೊಡಿಬೇಡ್ರಿ ಅಂದಿದ್ದೆ. ಉಳಿದ ಕರ್ಮವು ಅಂದು ನಿರರ್ಥವು ಎಲ್ಲವರಿಂದೆ ಎಂದೊಡೆ ಓರ್ವನಿಗೆ ಅಳವಡದು ತದ್ವಿಧಿಯು ಅದರಿಂದೆ ಮುಕ್ತಿಗೆ ಸಾಧನವೇ ಅಲ್ಲ. ಮುಕ್ತಿಗೆ ಕರ್ಮ ಸಾಧನವೇ ಅಲ್ಲ ಅಂತ ಅದರ ಅಭಿಪ್ರಾಯ. ಇನ್ನೊಂದು ಸಲ ಅದರ ಅರ್ಥ ಹೇಳ್ತೇನೆ ನೋಡ್ರಿ. ಏನಂತಾರೆ ಇವರು, ಕರ್ಮದಿಂದ ಮೋಕ್ಷ ಆಗುವುದಿಲ್ಲ ಅಂತಾರೆ ಸಿದ್ಧಾಂತಿಗಳು. ಪೂರ್ವ ಪಕ್ಷಿಗಳು ಕರ್ಮದಿಂದವೇ ಮೋಕ್ಷ ಆಗ್ತದೆ. ಅದೇ ಪೂರ್ವದಲ್ಲಿ ಹೇಳಿದಂತೆ ದುಡಿದರೆ ಫಲ, ಕೈ ಕೆಸರಾದರೆ ಫಲ. ಕೈ ಕೆಸರಾದರೆ ಬಾಯಿ ಮೊಸರು ಒಂದು ಗಾದಿ ಮಾತು ನೆನಪು ಮಾಡಿದ್ದೀವಿ. ಹಾಗೆ ಇಲ್ಲಿ ಕರ್ಮದಿಂದವೇ ಮೋಕ್ಷ ಆಗ್ತದಲ್ಲದೆ, ಅಂದರೆ ಜ್ಞಾನ ಕರ್ಮ ಸಮುಚ್ಚಯದಿಂದಲೇ ಮೋಕ್ಷ ಆಗ್ತದೆ, ಕೇವಲ ಜ್ಞಾನದಿಂದ ಆಗುವುದಿಲ್ಲ ಅನ್ನುವ ಅಭಿಪ್ರಾಯ ಅವರದು. ಇನ್ನು ಕೇವಲ ಕರ್ಮದಿಂದವೇ ಮೋಕ್ಷ ಅನ್ನೋದು ಹೊಂದೋದಿಲ್ಲ, ಸಮುಚ್ಚಯದಿಂದಲೂ ಮೋಕ್ಷ ಅನ್ನೋದು ಹೊಂದೋದಿಲ್ಲ ಅಂತ ಪೂರ್ವದಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಆದರೂ ಕೂಡ ಮತ್ತೆ ಮತ್ತೆ ಅದನ್ನು ರಿಪೀಟ್ ಮಾಡ್ತಾ ಇದ್ದಾರೆ, ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ. ಕಾರಣ ಏನು ಅಂತ ಕೇಳಿದರೆ, ಒಮ್ಮೆಲೆ ಅವಗತ ಆಗುವುದಿಲ್ಲ, ಒಮ್ಮೆಲೆ ಅನುಭವಕ್ಕೆ ಬರುವುದಿಲ್ಲ, ಒಮ್ಮೆಲೆ ತಿಳಿಯುವುದಿಲ್ಲ ಅಂತ ಮತ್ತೊಂದು ರೀತಿಯಿಂದ ಹೇಳ್ತಾ ಇದ್ದಾರೆ. ನೋಡ್ರಿ, ಇಲ್ಲಿ 4 ವಿಧವಾದ ಕರ್ಮಗಳನ್ನು ಹೇಳಿ ಆಯಿತು. ವರ್ಣಗಳಿಗೆ ಅನುಗುಣವಾಗಿ ಬ್ರಾಹ್ಮಣನು ಮಾಡುವ ಕರ್ಮ ಬೇರೆ, ಕ್ಷತ್ರಿಯನು ಮಾಡುವ ಕರ್ಮ ಬೇರೆ, ವೈಶ್ಯನು ಮಾಡುವ ಕರ್ಮ ಬೇರೆ, ಶೂದ್ರನು ಮಾಡುವ ಕರ್ಮ ಬೇರೆ. ಹೀಗೆ ಕರ್ಮವನ್ನು ಮಾಡುವವರು ಭಿನ್ನ ಭಿನ್ನ ಅಧಿಕಾರಿಗಳಿದ್ದಾರೆ.
ಒಬ್ಬರು ಮಾಡುವ ಕರ್ಮವನ್ನು ಇನ್ನೊಬ್ಬರಿಗೆ ಮಾಡಲಿಕ್ಕೆ ಬರುವುದಿಲ್ಲ. ಬ್ರಾಹ್ಮಣನ ಕರ್ಮವನ್ನು ಕ್ಷತ್ರಿಯ ಮಾಡಲಾರ, ಕ್ಷತ್ರಿಯ ಕರ್ಮವನ್ನು ಬ್ರಾಹ್ಮಣನು ಮಾಡಲಾರ. ಹಾಗೆಯೇ ವೈಶ್ಯ ಶೂದ್ರರು ಕೂಡ ಪರಸ್ಪರ ಭಿನ್ನ ಭಿನ್ನ ಕರ್ಮಗಳನ್ನು ಮಾಡುವವರು. ಆದರೆ ಇವನು ಮಾಡಲಿಕ್ಕೆ ಬರುವುದಿಲ್ಲ. ಹೀಗಿರುವಾಗ ಇದರ ಅಭಿಪ್ರಾಯ ಹೇಳಿಬಿಡ್ತೀನಿ, ಮುಂದೆ ಅದನ್ನು ಓದೋನು. ಕರ್ಮದಿಂದಲೇ ಮೋಕ್ಷ ಅಂತ ಹೇಳಿದರೆ ಈ 4 ಕರ್ಮಗಳು ಕೂಡಿ ಅನುಷ್ಠಾನ ಮಾಡಿದರೆ ಮೋಕ್ಷವೋ, ಅಥವಾ ಯಾವುದಾದರೂ ಒಂದು ಕರ್ಮವನ್ನು ಮಾಡಿದಾಗ ಮೋಕ್ಷವೋ ಅಂತ ಪ್ರಶ್ನೆ ಮಾಡ್ತೇವೆ ನಾವು ಕರ್ಮಠರಿಗೆ. 4 ಕರ್ಮಗಳನ್ನು ಒಟ್ಟಾಗಿ ಅನುಷ್ಠಾನ ಮಾಡಿದರೆ ಮೋಕ್ಷ ಅಂದರೂ ದೋಷ ಇದೆ, ಒಂದು ಕರ್ಮದಿಂದಲೇ ಮೋಕ್ಷ ಆಗ್ತದ ಅಂತ ಅಂಗೀಕಾರ ಮಾಡಿದರೂ ಕೂಡ ಅಲ್ಲಿಯೂ ದೋಷ ಇದೆ. ಅದು ಹೇಗೆ ಅಂತ ಕೇಳಿದ್ರೆ, 4 ಕರ್ಮಗಳಲ್ಲಿ ಈಗ ಬ್ರಾಹ್ಮಣನ ಕರ್ಮದಿಂದ ಮೋಕ್ಷ ಆಗ್ತದೆ ಅಂತ ಅಂಗೀಕಾರ ಮಾಡೋಣ. ಹಾಗಾದರೆ ಕ್ಷತ್ರಿಯ ವೈಶ್ಯ ಶೂದ್ರರು ಅವರು ಕರ್ಮ ಮಾಡ್ತಾರಲ್ಲ, ಅವರು ಮಾಡುವ ಕರ್ಮಗಳು ವ್ಯರ್ಥ ಆಗ್ತಾವಂತಾಯಿತು. ಅವರಿಗೆ ಸುಖ ಸಿಗುವುದಿಲ್ಲ ಅಂತ ಆಯಿತು, ಅವರಿಗೆ ಮೋಕ್ಷ ಸಿಗುವುದಿಲ್ಲ ಅಂತ ಆಯಿತು. ಹೀಗಿರುವಾಗ ಬ್ರಾಹ್ಮಣನು ಮಾಡುವ ಒಂದೇ ಒಂದು ಕರ್ಮದಿಂದ ಮೋಕ್ಷ ಆಗ್ತದ ಅಂದ್ರೆ ಇನ್ನುಳಿದ 3 ಕರ್ಮಗಳು ವ್ಯರ್ಥ ಆಗ್ತಾವೆ. ಇಲ್ಲ 4 ಕೂಡಿ ಅನುಷ್ಠಾನ ಮಾಡಿದರೆ ಮೋಕ್ಷ ಆಗ್ತದಂದ್ರೆ ಒಬ್ಬನು ಮಾಡುವ ಕರ್ಮವನ್ನು ಇನ್ನೊಬ್ಬ ಮಾಡಕ್ಕೆ ಬರೋದಿಲ್ಲ. 4 ಕರ್ಮಗಳನ್ನು ಕೂಡಿ ಯಾವ ಮಾಡಬೇಕು? ಬ್ರಾಹ್ಮಣ ಮಾಡಬೇಕು, ಕ್ಷತ್ರಿಯ ಮಾಡಬೇಕು, ವೈಶ್ಯ ಮಾಡಬೇಕು, ಶೂದ್ರ ಮಾಡಬೇಕು. 4 ಕೂಡಿ ಅನುಷ್ಠಾನ ಮಾಡಲಿಕ್ಕೆ ಬರುವುದಿಲ್ಲ. 4 ಕೂಡಿ ಅನುಷ್ಠಾನ ಮಾಡಲಿಕ್ಕೆ ಬರುವುದಿಲ್ಲ ಅಂದರೆ ಅದರಿಂದಲೂ ಕೂಡ ಮೋಕ್ಷ ಇಲ್ಲ ಅಂತಾಯಿತು. ಒಂದು ಕರ್ಮ ಮಾಡಿದರೆ ಉಳಿದ ಕರ್ಮಗಳು ವ್ಯರ್ಥ ಆಗ್ತವೆ, ಕರ್ಮದಿಂದಲೇ ಮೋಕ್ಷ ಅನ್ನುವ ಸಿದ್ಧಾಂತ ಬಿದ್ದು ಹೋಗ್ತದೆ. ಹೀಗಾಗಿ ಕರ್ಮದಿಂದಲೇ ಮೋಕ್ಷ ಅಂತ ಹೇಳುವುದು ಹೊಂದುಗಡೆ ಆಗುವಂಥದ್ದು ಅಲ್ಲ ಅಂತ ಇದರ ಅಭಿಪ್ರಾಯ. ನೋಡ್ರಿ, ಒಂದು ಕರ್ಮದೇ, ಆ 4 ಕರ್ಮಗಳಲ್ಲಿ ಒಂದು ಕರ್ಮವನ್ನು ಅನುಷ್ಠಾನ ಮಾಡೋಣದರಿಂದ ಮೋಕ್ಷವು ಎಂದೊಡೆ. ಒಂದು ಕರ್ಮ ಅನುಷ್ಠಾನ ಮಾಡಿದ್ರು ಅಂದರೆ 4 ವರ್ಣದವರದಲ್ಲಿ ಒಂದು ವರ್ಣದವನ ಕರ್ಮ ಅನುಷ್ಠಾನ ಮಾಡಿದರು. ಅದು ಯಾವುದಾರ ಇಟ್ಕೊಳ್ರಿ, 4ರಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಒಂದಂದಾಗ ಯಾವುದಾದ್ರೂ ಆಗ್ಬೋದು. ಆ 4 ಕರ್ಮಗಳಲ್ಲಿ ಒಂದು ಕರ್ಮವನ್ನು ಚೆನ್ನಾಗಿ ಅನುಷ್ಠಾನ ಮಾಡಿದರೆ ಮೋಕ್ಷವು ಆಗುತ್ತದೆ ಅಂತಾದರೆ ಇನ್ನುಳಿದ 3 ಕರ್ಮಗಳು ವ್ಯರ್ಥ ಆಗ್ತಾವೆ. ಕರ್ಮ ಸಿದ್ಧಾಂತ ಅಲ್ಲಿ ಬಿದ್ದು ಹೋಗ್ತದೆ. ಮತ್ತು ಒಂದೇ ಕರ್ಮ ಹೇಳಬೇಕಾಗಿತ್ತು, 4 ಕರ್ಮ ಯಾಕೆ ಹೇಳಿದರು? ಒಂದೇ ಕರ್ಮದಿಂದಲೇ ಮೋಕ್ಷ ಆಗುವಂಗಿದ್ರೆ 4 ವರ್ಣಗಳಿಗೆ 4 ಕರ್ಮ ಯಾಕೆ ಹೇಳಿದರು ಅಂತ ಮರು ಪ್ರಶ್ನೆ ಬರ್ತದೆ. ಅದಕ್ಕೆ ಒಂದು ಕರ್ಮದಿಂದ ಮೋಕ್ಷ ಅಂತ ಹೇಳ್ತೀರೋ, ಉಳಿದ 3 ಕರ್ಮಗಳು ವ್ಯರ್ಥವಾಗುತ್ತವೆ. ಮೋಕ್ಷವೆಂದೊಡೆ ಉಳಿದ ಕರ್ಮವು ಅಂದು, ಹಿಂಗೆ ಬಿಡಿಸೋಣ ಅದನ್ನು, ಒಂದು ಮಾಡೋದು ಬೇಡ. ಉಳಿದ ಕರ್ಮವು ವಕಾರ ಐತಿ ಮೊದಲ, ಹಾಗೆ ಇರಲಿ. ಅಂದು ಅಂದ್ರೆ ಏನು? ಒಂದು ಕರ್ಮದಿಂದಲೇ ಮೋಕ್ಷವು ಎಂದು ಅಂಗೀಕಾರ ಮಾಡಿದಾಗ ಅಂದು ನಿರರ್ಥವು, ಇನ್ನುಳಿದ ಎಲ್ಲ ಕರ್ಮವು ನಿರರ್ಥಗಳು ಆಗುತ್ತವೆ. ಇನ್ನು ಎಲ್ಲರಿಂದೇ ಎಲ್ಲ ಕರ್ಮಗಳನ್ನು ಕೂಡಿ ಅನುಷ್ಠಾನ ಮಾಡುವುದರಿಂದ ಮೋಕ್ಷ ಆಗ್ತದೆ ಅಂತ ಅಂಗೀಕಾರ ಮಾಡಿದರೆ ಎಂದೊಡೆ. ಹೀಗೆ ಅಂಗೀಕಾರ ಮಾಡಿದ್ದೇ ಆದರೆ ಓರ್ವನಿಗೆ ಅಳವಡದು. ಈ 4 ಕರ್ಮಗಳನ್ನು ಮಾಡುವ ಅಧಿಕಾರ ಒಬ್ಬನಿಗೆ ಆಗುವುದಿಲ್ಲ, ಒಬ್ಬನಿಗೆ ಬರುವುದಿಲ್ಲ. ಯಾಕ? ಬ್ರಾಹ್ಮಣ ಮಾಡುವ ಕರ್ಮ ಬೇರೆ, ಕ್ಷತ್ರಿಯ ಮಾಡುವ ಕರ್ಮ ಬೇರೆ. ಇವು ಕ್ಷತ್ರಿಯ ಇದ್ದಾನೆ ಇಟ್ಕೊಳ್ಳೋನು. ಈಗ ಬ್ರಾಹ್ಮಣ ಮಾಡುವ ಕರ್ಮ ಮಾಡೋಕ್ಕೆ ಬರುವುದಿಲ್ಲ, ವೈಶ್ಯ ಮಾಡುವ ಕರ್ಮ ಮಾಡೋಕ್ಕೆ ಬರುವುದಿಲ್ಲ, ಇವನಿಗೆ ಶೂದ್ರ ಮಾಡುವ ಕರ್ಮ ಮಾಡೋಕ್ಕೆ ಬರುವುದಿಲ್ಲ. ಒಂದು ಕರ್ಮದಿಂದಲೂ ಮೋಕ್ಷ ಆಗ್ತದಂದ್ರೆ ಒಂದು ಹೊಡೆದು ಹಾಕಿರು. ಈಗ 4 ಕರ್ಮಗಳನ್ನು ಕೂಡಿ ಅನುಷ್ಠಾನ ಮಾಡೋಕ್ಕೆ ಬರುವುದಿಲ್ಲ ಮಗ. ಇವನ ವರ್ಣಕ್ಕೆ ಏನು ವಿಹಿತವಾಗಿದೆ ಇವತ್ತು ಒಂದೇ ಕರ್ಮ ಮಾಡಬೇಕಿವ. ಮತ್ತು ಎಲ್ಲ ಕೂಡಿ ಒಬ್ಬನಿಗೆ ಅನುಷ್ಠಾನ ಮಾಡೋಕ್ಕೆ ಬರ್ತದಂದ್ರೆ ವಿಂಗಡಣೆ ಯಾಕೆ ಮಾಡಬೇಕು? ಏನು ಕೆಲಸ ಐತಿ? ಕರ್ಮಗಳನ್ನು ಭಿನ್ನ ಭಿನ್ನವಾಗಿ ಯಾಕೆ ಹೇಳಬೇಕು? ಆಯಾಯ ವರ್ಣಕ್ಕೆ ಅನುಗುಣವಾಗಿ ಭಿನ್ನ ಭಿನ್ನ ಕರ್ಮಗಳನ್ನು ಹೇಳಿದ್ದಾರೆ ಅಂದರೆ ಒಬ್ಬನಿಂದ ಅವನ್ನ ಒಟ್ಟುಗೂಡಿಸಿ ಅನುಷ್ಠಾನ ಮಾಡಲಿಕ್ಕೆ ಬರೋದಿಲ್ಲ ಅಂತಾಯಿತು. ಒಟ್ಟುಗೂಡಿಸಿ ಅನುಷ್ಠಾನ ಮಾಡಲಿಕ್ಕೆ ಬರೋದಿಲ್ಲ ಅಂದರೆ ಮೋಕ್ಷಕ್ಕೆ ಕಾರಣ ಆಗಲಿಲ್ಲ. ಕರ್ಮ ಒಂದರಿಂದಲೇ ಕರ್ಮ ಆಗ್ತದಂದ್ರೆ ಯಾವುದರಿಂದ ಆಗ್ತದೆ? ಬ್ರಾಹ್ಮಣನ ಕರ್ಮದಿಂದ ಆಗ್ತದೋ, ವೈಶ್ಯನ ಕರ್ಮದಿಂದ ಆಗ್ತದೋ, ಅಥವಾ ಕ್ಷತ್ರಿಯನ ಕರ್ಮದಿಂದ ಆಗ್ತದೋ, ಇಲ್ಲವೇ ಶೂದ್ರನ ಕರ್ಮದಿಂದ ಮೋಕ್ಷ ಆಗ್ತದೋ? ಯಾವ ಕರ್ಮದಿಂದ ಆಗ್ತದೆ ಹೇಳು? 4 ರೀತಿ ಕರ್ಮ ಹೇಳಿದಿ. ಪೂರ್ವ ಪಕ್ಷಿಗೆ ಪ್ರಶ್ನೆ, ಸಿದ್ಧಾಂತಿಗಳ ಪ್ರಶ್ನೆ.
ಹೀಗಾಗಿ ಯಾವುದರಿಂದಲೂ ಅಂದರೆ ಒಂದು ಕರ್ಮಾನುಷ್ಠಾನ ಮಾಡುವುದರಿಂದಲೂ ಮೋಕ್ಷ ಇಲ್ಲ, 4 ಕರ್ಮಾನುಷ್ಠಾನ ಮಾಡುವುದರಿಂದಲೂ ಮೋಕ್ಷ ಇಲ್ಲ. ಜ್ಞಾನಾದೇವತು ಕೈವಲ್ಯಂ, ಜ್ಞಾನದಿಂದಲೇ ಮೋಕ್ಷ ಆದೀತಲ್ಲದೆ ಕರ್ಮದಿಂದ ಮೋಕ್ಷ ಆಗುವುದಿಲ್ಲ. ಇನ್ನು ಸಮಸಮುಚ್ಚಯ ಅಂತೂ ಹೊಂದುಗಡೆ ಆಗುವುದಿಲ್ಲ. ಜ್ಞಾನ ಇದ್ದಲ್ಲಿ ಕರ್ಮ ಇಲ್ಲ, ಕರ್ಮ ಇದ್ದಲ್ಲಿ ಜ್ಞಾನ ಇಲ್ಲ. ಅದನ್ನು ಮೊದಲೇ ಹೊಡೆದು ಹಾಕಿಕೊಂಡು ಬಂದಿದ್ದಾರೆ. ಹೀಗಾಗಿ ಅಂದು ಅಂದ್ರೇನು, ಒಂದು ಕರ್ಮದಿಂದ ಮೋಕ್ಷ ಆಗ್ತದಂದ್ರೆ ಉಳಿದ ಕರ್ಮಗಳು ನಿರರ್ಥ. ಇನ್ನು ಎಲ್ಲವರಿಂದೇ ನಿರರ್ಥವು. ಎಲ್ಲವರಿಂದೇ ಅಂದರೆ 4 ಕರ್ಮಗಳನ್ನು ಕೂಡಿ ಅನುಷ್ಠಾನ ಮಾಡುವುದರಿಂದೇ ಎಂದೊಡೆ 4 ಕರ್ಮಗಳನ್ನು ಕೂಡಿ ಅನುಷ್ಠಾನ ಮಾಡುವುದರಿಂದ ಮೋಕ್ಷವು ಆಗುತ್ತದೆ ಎಂದು ಹೇಳಿದ್ದಾದರೆ ಓರ್ವನಿಗೆ ಅಳವಡದು. ಒಬ್ಬರಿಗೆ ಮಾಡಲಿಕ್ಕಾಗುವುದಿಲ್ಲ. ಯಾಕೆ? ತದ್ವಿಧಿಯು ಅದರಿಂದೇ. ತದ್ವಿಧಿಯು ಅಂದ್ರೇನು? ಈ ಕರ್ಮವನ್ನು ಬ್ರಾಹ್ಮಣನೇ ಮಾಡಬೇಕು, ಈ ಕರ್ಮವನ್ನು ಕ್ಷತ್ರಿಯನೇ ಮಾಡಬೇಕು, ಇಂತಹ ಕರ್ಮವನ್ನು ವೈಶ್ಯನೇ ಮಾಡಬೇಕು, ಇಂತಹ ಕರ್ಮವನ್ನು ಶೂದ್ರನೇ ಮಾಡಬೇಕು ಅಂತ ವಿಧಿ ಮಾಡಿದ್ದಾರೆ. ಈ ವಿಧಿ ಮಾಡಿದ್ದರಿಂದ ಯಜ್ಞ, ಯಾಗ, ಜಪ, ತಪ, ಶಮ, ದಮ, ಹೋಮ, ಹವನ ಇದೆಲ್ಲ ಬ್ರಾಹ್ಮಣರಿಗೆ ಸಂಬಂಧಪಟ್ಟದ್ದು. ಇನ್ನು ಯಜ್ಞ ಮಾಡುವುದು, ಆಮೇಲೆ ಇವನು ಅಧ್ಯಯನ ಮಾಡುವುದು, ಅಧ್ಯಾಪನ ಮಾಡೋಕ್ಕೆ ಬರೋದಿಲ್ಲ. ಬ್ರಾಹ್ಮಣನಿಗೆ ಅಧ್ಯಾಪನ ಮಾಡ್ಲಿಕ್ಕೆ ಬರ್ತದೆ. ಕ್ಷತ್ರಿಯನಿಗೆ ಅಧ್ಯಯನ ಮಾಡಬಹುದು, ಅಧ್ಯಾಪನ ಮಾಡೋಕ್ಕೆ ಬರೋದಿಲ್ಲ. ಅಂದರೆ ಇನ್ನೊಬ್ಬನಿಗೆ ಪಾಠ ಮಾಡೋಕೆ ಅವಾಗ ಅಧಿಕಾರ ಇಲ್ಲ. ಶಾಸ್ತ್ರದ ಪ್ರಕಾರ ಮಾತುಗಳಿವೆಲ್ಲ. ಅಧ್ಯಾಪನ ಮಾಡಲಿಕ್ಕೆ ಅಧಿಕಾರ ಇಲ್ಲ ಕ್ಷತ್ರಿಯನಿಗೆ. ವೇದಗಳನ್ನು ಅಧ್ಯಯನ ಮಾಡಬಹುದು. ಆಮೇಲೆ ಆತನು ಶಮದಮಾದಿಗಳಿಂದ ಕೂಡಿಕೊಂಡು ರಾಷ್ಟ್ರವನ್ನು ಆಳುವ ತಾಕತ್ತು ಅವನಿಗಿರ್ತದೆ. ಅಲ್ಲಿ ವೈಷಮ್ಯ ಹೇಳಿದ್ದೇನೆ ನಿನ್ನೆ, ಸತ್ವಗುಣ ರಜೋಗುಣ ಅವೆಲ್ಲ ಮಿಶ್ರ ಆದಾಗ ವರ್ಣಗಳು ಭಿನ್ನ ಭಿನ್ನ ಆಗ್ತಾವ ಅಂತ ಹೇಳಿದ್ದೇನೆ. ಹೀಗಿರುವಾಗ ಕ್ಷತ್ರಿಯನು ಮಾಡುವ ಕರ್ಮವನ್ನು ಬ್ರಾಹ್ಮಣ ಮಾಡೋಕ್ಕೆ ಬರೋದಿಲ್ಲ. ಅದರಂತೆ ಉಳಿದು ತಿಳ್ಕೊಡ್ರಿ. ಒಬ್ಬನು ಮಾಡುವ ಕರ್ಮವನ್ನು ಇನ್ನೊಬ್ಬನಿಗೆ ಮಾಡಲಿಕ್ಕೆ ಬರೋದಿಲ್ಲ. ಅಲ್ಲಿ ವಿಧಿ ಇದೆ. ಅಂದರೆ ಬ್ರಾಹ್ಮಣನಾದವನು ಇಂಥದ್ದನ್ನೇ ಮಾಡಬೇಕು, ಕ್ಷತ್ರಿಯನು ಇಂಥದ್ದನ್ನೇ ಮಾಡಬೇಕು, ವೈಶ್ಯನು ಇಂಥದ್ದನ್ನೇ ಮಾಡಬೇಕು, ಶೂದ್ರನು ಇಂಥದ್ದನ್ನೇ ಮಾಡಬೇಕು ಅಂತ ವಿಧಿ ಇರುವುದರಿಂದ 4 ಕರ್ಮಗಳನ್ನು ಒಟ್ಟಿಗೆ ಅನುಷ್ಠಾನ ಮಾಡಲಿಕ್ಕೆ ಯಾವನಿಗೂ ಅಧಿಕಾರ ಇಲ್ಲ. ಆದುದರಿಂದ ಮೋಕ್ಷ ಇಲ್ಲ. ಹೀಗಾಗಿ ಹೀಗಿರುವುದರಿಂದೇ ಮುಕ್ತಿಗೆ ಸಾಧನವೇ ಅಲ್ಲ. ಮೋಕ್ಷಕ್ಕೆ ಕರ್ಮವು ಸಾಧನ ಅಲ್ಲ. ಮೋಕ್ಷಕ್ಕೆ ಸಾಧನ ಯಾವುದು ಅಂತ ಕೇಳಿದರೆ ಜ್ಞಾನವೇ ಮೋಕ್ಷಕ್ಕೆ ಸಾಧನ. ಯಾವ ಜ್ಞಾನ? ಬ್ರಹ್ಮಜ್ಞಾನ ಅಥವಾ ಆತ್ಮಜ್ಞಾನ. ಮೋಕ್ಷಕ್ಕೆ ಜ್ಞಾನವೇ ಸಾಧನ ಅನ್ನುವುದು ಇದರಿಂದ ಸಿದ್ಧ ಆಯಿತು. 9ನೇ ನುಡಿಗೆ ಬರ್ರಿ. ತನಗೆ ಎಲ್ಲ ಕರ್ಮದೋಳು ಇನಿಸು ಏನು ಕರ್ತೃವು ಇಲ್ಲ ಎನೆ ಕಂಡಾತನೇ ಯೋಗಿ ಎನಿಪನು. ವನಿತೆ ಕೇಳು ಏನಾನು ಕರ್ತವ್ಯಂ ಉಂಟೆಂದು ತನಗೆ ಅರಿದವನು ಅರೆ ಮರುಳನು ಅಲ್ತೆ. ಪದಚ್ಛೇದ ಮಾಡಿ ಓದಿದ್ದೇನ್ರಿ. ಯೋಗಿ ಪರಮ ತತ್ವಜ್ಞಾನಿ ಆದವನು ಕರ್ಮ ಮಾಡಬೇಕು ಅಂತ ಹೇಳಿದ್ದಾರೆ ಇವರು. ಪರಮ ತತ್ವಜ್ಞಾನಿ ಆದವನು ಕರ್ಮ ಮಾಡಬೇಕು ಅಂತ ಹೇಳಿದಾರಲ್ಲ, ಅದರ ಬಗ್ಗೆ ವ್ಯಾಖ್ಯಾನಿದೆ. ತನಗೆ ಯಾವನು ಪರಮ ತತ್ವಜ್ಞಾನಿಯಾಗಿದ್ದಾನೆ ಅವನಿಗೆ ಎಲ್ಲ ಕರ್ಮದೊಳು, ಈ 4 ವಿಧವಾದ ಕರ್ಮಗಳಲ್ಲಿ ಎಲ್ಲ ಕರ್ಮದೊಳು ಇನಿಶೇನು ಸ್ವಲ್ಪವೂ ಕರ್ತೃವು ಇಲ್ಲನೆ, ಆ ಕರ್ಮಗಳನ್ನು ಮಾಡುವ ಕರ್ತೃವು ನಾನು ಅಲ್ಲ ಎಂದು ತಿಳಿದುಕೊಂಡವನು. ಇಲ್ಲವು ಏನೇ ತಿಳಿದುಕೊಂಡಾತನು, ಇಲ್ಲವೇನೆ ಕಂಡಾತನೇ ಅಂದರೆ ಈ ಎಲ್ಲ ಕರ್ಮಗಳಲ್ಲಿ ನಾನು ಯಾವ ಕರ್ಮವನ್ನು ಮಾಡುವ ಅಧಿಕಾರವುಳ್ಳವನಲ್ಲ ಎಂದು ತಿಳಿದುಕೊಂಡಿರುವಂತಹ ಮಹಾನುಭಾವನೆ ಯೋಗಿ ಎನಿಪನು. ಅವನನ್ನು ತತ್ವಜ್ಞಾನಿ ಎಂದು ಕರೆಯುತ್ತೇವೆ. ಇಲ್ಲಿ ಯೋಗಿ ಅಂದರೆ ಯೋಗಶಾಸ್ತ್ರಕ್ಕನುಗುಣವಾದ ಯೋಗಿ ಅಲ್ಲ, ಜೀವ ಪರಮರ ಯೋಗ. ಇಲ್ಲಿ ಜೀವಾತ್ಮನೇ ಪರಮಾತ್ಮ, ಪರಮಾತ್ಮನೇ ಜೀವಾತ್ಮ ಎಂದು ಜೀವ ಪರಮಾತ್ಮರು ಕೂಡುವುದೇ ಯೋಗ, ಅಭೇದ ಆಗುವುದೇ ಯೋಗ. ಇಂತಹ ಯೋಗಿಯು, ತತ್ವಜ್ಞಾನಿಯು, ಅವ ಕರ್ಮ ಏನೂ ನನಗೆ ಮಾಡುವ ಅಧಿಕಾರ ಇಲ್ಲ ಅಂತ ತಿಳಿದುಕೊಂಡವನೇ ಯೋಗಿ ಎನಿಪನು. ವನಿತೆ ಕೇಳು ಏನಾನು ಕರ್ತವ್ಯಂ ಉಂಟೆಂದು ತನಗೆ ಅರಿದವನು ಅರೆ ಮರುಳನು ಅಲ್ತೆ. ಅರೆ ಮರುಳಲ್ತೆ
ಅರೆಮರಳು ಅಲ್ತೆ ಪದಚ್ಛೇದ. ಒಂದು ವೇಳೆ ನನಗೇನಾದರೂ ಮಾಡುವುದು ಇದೆ ಅಂತ ಯಾರು ತತ್ವಜ್ಞಾನಿ ಅಂತ ತಿಳ್ಕೊಂಡಿದ್ದಾನೆ, ಆದ್ರೆ ಅವನು ತತ್ವಜ್ಞಾನಿ ಆಗಿಲ್ಲ. ತತ್ವಜ್ಞಾನಿ ಆಗಿದ್ದರೆ ಏನೂ ಕರ್ತವ್ಯ ಇಲ್ಲ ಅವನಿಗೆ. ಯಾಕ? ಜ್ಞಾನಾಮೃತೇನ ತೃಪ್ತಸ್ಯ ಕೃತಕೃತ್ಯಸ್ಯ ಯೋಗಿನಃ ನೈವಾಸ್ತಿ ಕಿಂಚಿತ್ ಕರ್ತವ್ಯಂ ಅಸ್ತಿ ಚೇತ್ ನ ಸ ತತ್ವವಿತ್. ಇಲ್ಲಿ ಜ್ಞಾನಾಮೃತೇನ ತೃಪ್ತಸ್ಯ, ಜ್ಞಾನವೇ ಅಮೃತ. ಯಾವ ಜ್ಞಾನ? ಅಹಂ ಬ್ರಹ್ಮ ಅಸ್ಮಿ, ನಾನು ಬ್ರಹ್ಮವೇ ಆಗಿದ್ದೇನೆ ಅನ್ನುವಂತಹ ಜ್ಞಾನ, ಅದುವೇ ಅಮೃತ. ಆ ಜ್ಞಾನ ಯಾರಿಗಾಗಿದೆಯೋ ಅವರು ಹುಟ್ಟುವುದಿಲ್ಲ, ಸಾಯುವುದಿಲ್ಲ. ನ ಜಾಯತೆ ನ ಮ್ರಿಯತೆ, ಅದುವೇ ಅಮೃತ. ಹುಟ್ಟುವುದಿಲ್ಲ, ಸಾಯುವುದಿಲ್ಲ. ನಾನು ಹುಟ್ಟುವವನು ಅಲ್ಲ, ಸಾಯುವವನು ಅಲ್ಲ ಅಂತ ತಿಳಿದುಕೊಂಡವನಿಗೆ ಎಲ್ಲವೂ ಬ್ರಹ್ಮವಾಗಿಯೇ ಕಾಣುತ್ತದೆ ಅಲ್ಲದೆ ಬ್ರಹ್ಮಕ್ಕಿಂತಲೂ ಭಿನ್ನವಾಗಿ ಏನೂ ಆತನಿಗೆ ಕಾಣುವುದಿಲ್ಲ. ಎಲ್ಲವನ್ನೂ ಕಾರಣದ ದೃಷ್ಟಿಯಿಂದ ನೋಡ್ತಾನೆ ನಾವು ಇಡೀ ಜಗತ್ತನ್ನು. ಇಡೀ ಜಗತ್ತಿಗೆ ಕಾರಣ ಯಾರು ಅಂತ ಕೇಳಿದರೆ ಸಗುಣ ಬ್ರಹ್ಮ. ಆ ಸಗುಣ ಬ್ರಹ್ಮವು ಕೂಡ ತತ್ವಮಸ್ಯಾದಿ ಮಹಾವಾಕ್ಯಗಳಿಂದ ಲಕ್ಷಾರ್ಥದಲ್ಲಿ ನಿರ್ಗುಣ ಬ್ರಹ್ಮ ಆಗಿದೆ. ಆ ನಿರ್ಗುಣ ಬ್ರಹ್ಮವೇ ನನ್ನ ಸ್ವರೂಪವೆಂದು ತಿಳಿದುಕೊಂಡಿರುವ ಮಹಾನುಭಾವನಿಗೆ ಇದು ಜೀವನ್ಮುಕ್ತಾವಸ್ಥೆಯಲ್ಲಿರುವಂಥ ವಿಚಾರ. ಮಹಾನುಭಾವನಿಗೆ ಏನಾದರೂ ಕರ್ತವ್ಯ ಮಾಡುವುದು ಇದೆ ಅಂತ ಭಾವನೆ ಉಂಟಾದರೆ ಅವನು ಅರ್ಹುತ್ಸ ಅಂತ ಕರೆಸಿಕೊಳ್ತಾನೆ. ಯಾಕೆ? ತನ್ನನ್ನು ಬಿಟ್ಟು ಏನೂ ಇಲ್ಲದೆ ಇರುವಾಗ ನಾನು ಮಾಡುವ ಕರ್ತವ್ಯ ಇನ್ನೂ ಉಳಿದಿದೆ ಅಂದರೆ ಅವಾಗ ಅರ್ಹುತ್ಸ ಅಂತಾರುವಂತ ಇಲ್ಲಿ ಗ್ರಂಥಕಾರರು ಬರೆದಿದ್ದಾರೆ. ಅರೆಮರುಳಲ್ತೆ, ಅವನ ಅರ್ಹುತ್ಸನೂ ಅಲ್ಲವೇ ಅಂತ ಬರೆದ್ದಾರೆ. ಅದಕ್ಕೆ ಜ್ಞಾನಾಮೃತೇನ ತೃಪ್ತಸ್ಯ ಕೃತಕೃತ್ಯಸ್ಯ ಯೋಗಿನಃ, ಯಾವ ಯೋಗಿ? ಜೀವ ಪರಮರ ಯೋಗವನ್ನು ಅರಿತ ಯೋಗಿ. ಅವನಿಗೆ ನೈವ ಅಸ್ತಿ ಕಿಂಚಿತ್ ಕರ್ತವ್ಯಂ, ನೈವ ಅಸ್ತಿ ಕಿಂಚಿತ್ ಕರ್ತವ್ಯಂ, ಮಾಡಬೇಕಾದದ್ದು ಏನೂ ಉಳಿದಿಲ್ಲ. ಇನ್ನು ಮಾಡಬೇಕಾದದ್ದು ಉಳಿದಿದೆ ಅಂದರೆ ನ ತತ್ವವಿತ್ತ, ಹಾಗಾದ್ರೆ ಅವನಿಗೆ ಬ್ರಹ್ಮಜ್ಞಾನ ಆಗಿಲ್ಲ. ಅಸ್ತಿ ಚೇತ್ ನ ಸ ತತ್ವವಿತ್ತ, ಸಹ ನ ತತ್ವವಿತ್ತ, ಅವನು ತತ್ವಜ್ಞಾನಿ ಅಲ್ಲ ಅಂತ ಇಲ್ಲಿ ಪ್ರಮಾಣ ಸಿಗ್ತದೆ ನಮಗೆ. ಅಷ್ಟೇ ಯಾಕೆ 3ನೇ ಅಧ್ಯಾಯ, ಗೀತೆಯ 3ನೇ ಅಧ್ಯಾಯದಲ್ಲಿಯೂ ಕೂಡ ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನವಾಪ್ತಮವಾಪ್ತವ್ಯಂ ವರ್ತ ಇವಚ ಕರ್ಮಣಿ. ಭಗವಂತ ಹೇಳ್ತಾನೆ, ಜ್ಞಾನಾಮೃತದಿಂದ ತೃಪ್ತನಾಗಿರುವ ನನಗೆ ಏನೂ ಕರ್ತವ್ಯ ಇಲ್ಲವೇ ಇಲ್ಲ. ಆದರೂ ಕೂಡ ನಾನು ಲೋಕದ ಸಂಗ್ರಹಕ್ಕಾಗಿ ಕರ್ತವ್ಯ ಮಾಡಲಿಕ್ಕೆ ಬಂದಿದ್ದೇನೆ ಅಂತ ಪರಮಾತ್ಮ ಲೋಕೋದ್ಧಾರಕ್ಕಾಗಿ ಮಾಡ್ತಾ ಇದ್ದಾನೆ. ಅವನಂತೆ ಇಲ್ಲಿ ಯೋಗಿ ಸುದ್ದಿ ಹೇಳ್ತಾ ಇಲ್ಲ. ಅವನು ಪರಮಾತ್ಮ ನಿತ್ಯ ಮುಕ್ತ, ಅವನು ಸಾಧನೆ ಮಾಡಿ ಮುಕ್ತ ಆದವಲ್ಲ. ಸಾಧನೆ ಮಾಡಿ ಯಾವನು ಮುಕ್ತನಾಗಿದ್ದಾನೆಯೋ ಅವನಿಗೆ ಕರ್ತವ್ಯದ ಒಂದಿಷ್ಟು ಅಧಿಕಾರ ಇಲ್ಲ. ಕರ್ತವ್ಯದ ಅಧಿಕಾರ ಇಲ್ಲ ಅಂದರೆ ಕರ್ಮ ಮಾಡುವ ಅಧಿಕಾರ ಇಲ್ಲ ಅಂತ ಇದರ ಅಭಿಪ್ರಾಯ. ಒಂದು ವೇಳೆ ತನ್ನನ್ನು ತಾನು ತಿಳಿದುಕೊಂಡು ಕರ್ಮ ಮಾಡ್ತೀನಿ ಅಂತ ಹೋದರೆ ಅವನಿಗೆ ಅರ್ಹುತ್ಸ ಅಂತಾರು ಅಂತ ಇದರ ಅಭಿಪ್ರಾಯ. 9ನೇ ನುಡಿಯ ಅಭಿಪ್ರಾಯ ನೋಡ್ರಿ. ತನಗೆ ಎಲ್ಲ ಕರ್ಮದೊಳು ಇನಿಶೇನು, ತನಗೆ ತತ್ವಜ್ಞಾನಿಯಾದ ಅವನಿಗೆ ಎಲ್ಲ ಕರ್ಮದಳು, ಸಕಲ ಕರ್ಮಗಳಲ್ಲಿ ಇನಿಶೇನು ಸ್ವಲ್ಪವು, ಕರ್ತೃವು ಇಲ್ಲೇನೆ, ಕರ್ತವ್ಯ ಮಾಡುವ ಕರ್ತವ್ಯವೂ ಇಲ್ಲೇನೆ ಇಲ್ಲ ಎಂದು ಕಂಡಾತನೇ ಯೋಗಿ ಎನಿಪನು. ಹೀಗೆ ತಿಳಿದುಕೊಂಡವನೇ ಯೋಗಿ ಎಂದು ಕರೆಯಿಸಿಕೊಳ್ಳುತ್ತಾನೆ. ಅಂದರೆ ಕರ್ತವ್ಯ ನನಗೇನೂ ಇಲ್ಲ ಎಂದು ನಿಶ್ಚಯಾತ್ಮಕವಾದ ಬುದ್ಧಿ ಅವಂತು. ವನಿತೆ ಕೇಳು, ಏನಾನು ಕರ್ತವ್ಯಂ ಉಂಟೆಂದು ಅವ ಒಂದು ವೇಳೆ ನಾ ಏನಾದರೂ ಮಾಡುವುದು ಇದೆ ಎಂದು ಭಾವಿಸಿಕೊಂಡು ತನಗೆ ಏನಾದರೂ ಕರ್ತವ್ಯಂ ಉಂಟೆಂದು ಅರಿದವ, ತಿಳಿದುಕೊಂಡವನು, ಅರಿದವನು ಅರೆ ಮರುಳಲ್ತೆ, ಅವನು ಅರ್ಹುತ್ಸನಲ್ಲವೇ. ಅಂದರೆ ತತ್ವಜ್ಞಾನೋತ್ತರ ಕಾಲದಲ್ಲಿ ಏನೂ ಕರ್ತವ್ಯ ಇಲ್ಲ ಅಂತ ಇದರ ಅಭಿಪ್ರಾಯ. ಒಂದು ಅಭಿಪ್ರಾಯ. ಇನ್ನೊಂದು ಅಭಿಪ್ರಾಯ, ಕರ್ಮದಿಂದ ಎಂದೆಂದು ಮೋಕ್ಷ ಆಗುವುದಿಲ್ಲ ಅಂತ ಮತ್ತೊಂದು ಅಭಿಪ್ರಾಯ. ಮುಂದಿನ ನುಡಿಗೆ ಹೋಗೋಣ. ನೋಡ್ರಿ ಇಲ್ಲಿ ಎಷ್ಟು ಸೂಕ್ಷ್ಮ ಮಾಡ್ತಾರೆ ಮುಂದಿನ ನುಡಿಯಲ್ಲಿ. ಅಂದ್ರೆ ಕರ್ಮ ಆದ ಕೂಡಲೇ ಎಲ್ಲೆರಿಗೂ ಹೋಗ್ತದೆ. ಅರಿವಿನ ಅಹಂಭಾವ ಕ್ರಿಯೆ ಪರಿದಲ್ಲದೆ ಪರಿಯದು ಭವಬಂಧವು ಎಂಬಲ್ಲಿ ನೆರೆದಿಂಗಳೆಣೆ ಮೊಗದಳೆ ಕೇಳು ವರಯೋಗಿ ಮರೆದೊಮ್ಮೆ ಮಾಲ್ಪನೆ ಕ್ರಿಯೆಗಳ. ನೆರೆದಿಂಗಳೆಣೆ ಮೊಗದಳೆ
ಪೌರ್ಣಿಮೆಯ ಚಂದ್ರನಂತಹ ಮುಖಕಮಲವುಳ್ಳವಳೆ ಸಂಬೋಧನೆ ಪ್ರಥಮ ಮಾಡಿದ್ದಾರೆ. ಅದಕ್ಕೆಲ್ಲ ಅರ್ಥ ಹೇಳಿ ಆಗಿದೆ. ಯಾವಾಗಲೂ ಹಸನ್ಮುಖಿಯಾಗಿಯೇ ಕೇಳುತ್ತಿದ್ದಳು ಮೈತ್ರೇಯಿ ಅಂತ ಅರ್ಥ ಮಾಡಿ ಆಗಿದೆ. ಹಸನ್ಮುಖಿಯಾಗಿ ಕೇಳುತ್ತಿದ್ದಳು, ಅದು ಸಂಬೋಧನೆ ಪ್ರಥಮ ತಗೊಂಡಿವಿ. ಅರಿವಿನ ಅಹಂಭಾವ, ನಾನು ತಿಳಿದುಕೊಂಡಿದ್ದೇನೆ ಎನ್ನುವ ಅಹಂಭಾವ. ಹಿಂದೆ ಇದೇ ಗ್ರಂಥದಲ್ಲಿ ಮುಖಾಂತರ, ದಶಾಂತರ, ಭಾವಾಂತರ ಇತ್ಯಾದಿ 4 ವಿಧವಾದ ಬೋಧೆಗಳನ್ನು ಹೇಳಿಕೊಂಡು ಬಂತು. ಕೊನೆಗೆ ಈ 4 ವಿಧವಾದ ಬೋಧೆಗಳು ಮಿಥ್ಯಾ, ಭ್ರಾಂತ್ಯಾತ್ಮಕವಾದವುಗಳು ಅಂತ ಹೇಳುತ್ತಾ ಶುದ್ಧ ವಿದ್ಯೆಯಿಂದ ತನ್ನನ್ನು ತಾನು ಅರಿಯುವುದು ಅಂತ ಮುಂದುವರಿಸಿ, ಶುದ್ಧ ವಿದ್ಯೆ ಅಂದರೆ ಏನು ಅಂತ ಕೇಳಿದರೆ, ತನ್ನನ್ನು ತಾನು ಅರಿತ ಮೇಲೆ ಏನೂ ಕರ್ತವ್ಯವಿಲ್ಲ ಎಂಬುವುದೇ ಶುದ್ಧವಾದ ವಿದ್ಯೆ. ಅಲ್ಲೇನೇನೂ ಇಲ್ಲ. ಇಲ್ಲಿಯೂ ಕೂಡ ಅದನ್ನು ನೆನಪು ಮಾಡೋದಕ್ಕೆ ಕಾರಣ ಏನು ಅಂತ ಕೇಳಿದರೆ, ಅರಿವಿನ ಅಹಂಭಾವ ಕ್ರಿಯೆ. ನಾನು ಎಲ್ಲವನ್ನೂ ತಿಳಿದುಕೊಂಡಿದ್ದೇನೆ ಅನ್ನುವುದು ಇದು ಕ್ರಿಯೆ. ಅದು ಶುದ್ಧ ವಿದ್ಯೆ ಸಹಜ ಆಗಬೇಕು. ನಾನು ಬ್ರಹ್ಮ ಅನ್ನುವುದು ಸಹಜ ಆಗಬೇಕು. ನಿಮ್ಮ ನಿಮ್ಮ ಶರೀರಗಳಿಗೆ ಇಟ್ಟಿರುವ ನಾಮಕರಣ ನಿಮಗೆ ಎಷ್ಟು ಸಹಜ ಆಗಿದಾವು? ನಿಮ್ಮ ಹೆಸರು ಯಾರಾದರೂ ನೀವು ಮರ್ತಿದ್ದೀರೇನು? ಮರ್ತಿಲ್ಲ. ಅನುಷ್ಠಾನ ಮಾಡ್ತಾ ಇದ್ದೀರೇನೋ? ನಾನು ಕೃಷ್ಣ, ನಾನು ಕೃಷ್ಣ, ನಾನು ಕೃಷ್ಣ ಅಂತ ಯಾವುದೂ ಇಲ್ಲ. ನಿಮ್ಮ ಹೆಸರು ಎಷ್ಟು ಸಹಜ ಆಗಿದೆ ನಿಮಗೆ? ಎಂದೂ ಮರ್ತಿಲ್ಲ. ಅದರ ಅನುಷ್ಠಾನ ಇಲ್ಲ. ಇದು ಸಹಜ. ಈ ಶರೀರ ನಾನು ಅನ್ನೋದು ಎಷ್ಟು ಸಹಜ ಆಗಿದೆ ಎಲ್ಲರಿಗೂ? ನನ್ನ ಶರೀರ ಅಲ್ಲ, ನಿಮ್ಮ ಶರೀರ. ನಾನು ಅನ್ನೋದು ಎಷ್ಟು ಸಹಜ ಆಗಿದೆ? ಅಷ್ಟು ಸಹಜ ಆಗಬೇಕು ನಾನು ಬ್ರಹ್ಮನು. ಅಲ್ಲಿ ಅನುಸಂಧಾನವು ನಿಂತು ಹೋಗಿರಬೇಕು, ನಿಧಿಧ್ಯಾಸನವು ನಿಂತು ಹೋಗಿರಬೇಕು. ಸಹಜ ಆಗಬೇಕಂದ್ರೇನು? ದೃಢ ಬ್ರಹ್ಮಜ್ಞಾನ ಆಯ್ತಂದ್ರೆ ಅಲ್ಲಿ ಅನುಸಂಧಾನವು ಕೂಡ ಉಳಿಯಕೂಡದು. ಶರೀರದ ಅಭಿಮಾನದಳು ಜ್ಞಾನಕ್ಕೆ ಕೊನೆ ಅವಸ್ಥೆ ಹೇಳಿದ್ದಾರೆ. ಶರೀರದ ಅಭಿಮಾನದಂತೆ ನಾನು ಬ್ರಹ್ಮ ಅನ್ನುವ ದೃಢ ಜ್ಞಾನ ಆದರೆ ಜ್ಞಾನಕ್ಕದು ಕೊನೆ ಸ್ಥಿತಿ ಅಂತ ಹೇಳಿದ್ದಾರೆ ಕೈವಲ್ಯ ಪದ್ಧತಿಯಲ್ಲಿ. ಆದುದರಿಂದ ಇಲ್ಲಿ ಶುದ್ಧ ವಿದ್ಯೆ ಅಂದರೆ ಹಿಂದೆ ನೆನಪು ಮಾಡಿದ್ದು ನಾನು ಬ್ರಹ್ಮ ಅನ್ನುವುದು ಸಹಜ ಆಗಬೇಕು. ಇಲ್ಲೇನು ಹೇಳಕತ್ತಾರೆ? ನಾನು ಬ್ರಹ್ಮ ಅನ್ನುವ ಕ್ರಿಯೆ ನಡೆದಿದ್ದರೆ ಅಹಂ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ ಅನ್ನುವುದನ್ನು ಕ್ರಿಯೆ ಅಂತ ಬರ್ತಾರೆ ಇಲ್ಲಿ. ಇದು ಒಂದು ರೀತಿಯ ಕರ್ಮ. ಅಹಂ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ ಅನ್ನೋದು ಅರಿವಿನ ಅಹಂಭಾವ ಕ್ರಿಯೆ ಪರಿದಲ್ಲದೆ ಇದು ನಿಂತು ಹೋಗಬೇಕು. ನಾನು ಬ್ರಹ್ಮ, ನಾನು ಬ್ರಹ್ಮ ಅನ್ನೋದು ನಿಂತು ಹೋಗ್ಬೇಕು. ಅದಕ್ಕೆ ಹಿಂದೆಲ್ಲ ಕತೆ ಹೇಳಿ ಆಗೈತಿ, ಮತ್ತು ಕತೆ ಗೀತೆ ಬೇಡ, ಹಿಂದೆ ಹೇಳಿ ಆಗೈತಿ. ಪರಿದಲ್ಲದೆ ಅದು ನಿಂತು ಹೋಗದೆ ಅಂದರೆ ಸಹಜವಾಗದೆ ಅಂತ ಅಭಿಪ್ರಾಯ. ನಾನು ಬ್ರಹ್ಮ ಎಂಬುವುದು ಸಹಜವಾಗದೆ. ಪರಿಯದು ಭವಬಂಧ, ಭವಬಂಧವು ಪರಿಯದು, ಸಂಸಾರವು ಕೆಡದು. ಅಂದರೆ ಜನನ ಮರಣಾತ್ಮಕವಾದ ಸಂಸಾರವು ಅವನಿಗೆ ಕೆಟ್ಟಿಲ್ಲ, ಕೆಡದು. ಪರಿಯದು ಭವಬಂಧವು ಎಂಬಲ್ಲಿ ವರಯೋಗಿ ಅಂದ್ರೆ ಪರಮ ತತ್ವಜ್ಞಾನಿ ಸಹಜ ಆಗಿದ್ದಾನೆ. ಈಗ ಏನು? ನಾನು ಬ್ರಹ್ಮ ಅನ್ನುವುದು ಅವನಿಗೆ ಸಹಜ ಆಗಿದೆ. ಮರೆದೊಮ್ಮೆ ಮಾಲ್ಪನೆ ಆ ಕ್ರಿಯೆಗಳ ಕೇಳು. ಒಮ್ಮೆ ಮರೆತಾದರೂ ಅವನು ಕರ್ಮ ಮಾಡ್ತಾನೇನು ಅಂದ್ರೆ ಮರೆತೂ ಕೂಡ ಆತನು ಕರ್ಮವನ್ನು ಮಾಡುವುದಿಲ್ಲ. ಇದು ತಿಳಿಸಾಕ ಹೇಳೋ ಮಾತು. ಮರೆತೂ ಕೂಡ ಕರ್ಮವನ್ನು ಮಾಡೋದಿಲ್ಲ ಅಂದ್ರಲ್ಲ, ತಿಳಿಸುವಂತಹ ಮಾತುಗಳು ಭಾಳ ಇರ್ತಾವೆ. ಅವನು ಮರಿಲಿಕ್ಕೆ ಏನಿದೆ? ತನ್ನ ಸ್ವರೂಪ ಒಂದೇ ಇದೆ ಅಲ್ಲಿ. ತನ್ನ ಸ್ವರೂಪವನ್ನು ನಾವು ಮರೆಯಲಾರ. ಹೊರಯೋಗಿ ಆದ್ದರಿಂದ ತನ್ನ ಸ್ವರೂಪವನ್ನು ಮರೆಯಲಾರ. ಮತ್ತು ಯಾಕೆ ಹೇಳಿದ್ರೆ ಹೆಂಗಂದ್ರೆ ಕನಸಿನಾಗೂ ಕೂಡ ಏನೋ ಮಾಡೋದಿಲ್ಲ ಅನ್ನಂಗೆ ಲೋಕಾರೂಢಿ, ಮರೆತೂ ಕೂಡ ಏನೋ ಮಾಡೋದಿಲ್ಲ ಅಂತ ಲೋಕಾರೂಢಿ ಶಬ್ದವನ್ನು ಬಳಸಿಕೊಂಡು ಪರಮ ತತ್ವಜ್ಞಾನಿಯು ಎಂದೆಂದೂ ಕರ್ಮವನ್ನು ಮಾಡಲಾರ ಅಂತ ಇದರ ಅಭಿಪ್ರಾಯ. ಎಂದೆಂದೂ ಕರ್ಮವನ್ನು ಮಾಡಲಾರ. ಮತ್ತು ಕರ್ಮ ಮಾಡ್ತಾನಂದ್ರೆ ಅವಾಗಿನ್ನ ತತ್ವಜ್ಞಾನ ಆಗಿಲ್ಲ. ಎಲ್ರಾಗ ಒಂದೇ ಸಿದ್ಧ. ತತ್ವಜ್ಞಾನ ಆಯಿತು, ಏನೂ ಕರ್ತವ್ಯ ಇಲ್ಲ ಅವಾಗ. ತತ್ವಜ್ಞಾನ ಆಗಿಲ್ಲ ಅಂದ್ರೆ ಕರ್ತವ್ಯ ಇದೆ ಅವಾಗ.
ಆದುದರಿಂದ ಕರ್ಮವು ಭವಬಂಧನಕ್ಕೆ ಕಾರಣವಾದೀತಲ್ಲದೆ ಮೋಕ್ಷಕ್ಕೆ ಕಾರಣವು ಆಗಲಾರದು. ಮುಂದಿನ ನುಡಿಗೆ ಹೋಗೋಣ. ತನಗೆ ಧರ್ಮಾಧರ್ಮವೆಂಬೆರಡು ಅಧರ್ಮವೆಂದು ಎನಿಪವು ಜನನವೀಯುವುದರಿಂದೆ ಮುನಿವನಿತಾ ಜನ ವಂದಿತೆ ತತ್ಕರ್ಮವನ್ನು ಬಲ್ಲವರ್ ಮಾಡಲು ಒಲಿವರೇ. ಪದಚ್ಛೇದ. ಇಲ್ಲೇನಂತಾರೆ, ಈ ನುಡಿ ಓದಿದಾಗ ಅನಿಸ್ತದ, ಹಾಗಾದ್ರೆ ಅವಾಗೇನೂ ಕರ್ತವ್ಯ ಮಾಡುವುದಿಲ್ಲ ಅಂದ್ರಿ, ಜೀವನ್ಮುಕ್ತ ಅವಸ್ಥೆಯಲ್ಲಿ ಶರೀರ ಇದೆ, ಇಂದ್ರಿಯಗಳಿದ್ದಾವೆ, ಮನ ಬುದ್ಧಿಯಾದಿಗಳಿದ್ದಾವೆ, ಏನೇನೋ ಕರ್ಮಗಳು ಘಟಿಸಿ ಪುಣ್ಯ ಪಾಪಗಳು ಉಂಟಾಗಬಹುದಲ್ಲ. ಏನೇನೋ ಕ್ರಿಯೆಗಳು ಘಟಿಸಿ ಸತ್ಕರ್ಮ ಆಯಿತು ಆ ಶರೀರದಿಂದ ಪುಣ್ಯ ಉಂಟಾಗ್ತದೆ, ಅಸತ್ಕರ್ಮ ಆಯಿತು ಆ ಶರೀರದಿಂದ ಪಾಪ ಉಂಟಾಗ್ತದೆ. ಯಾಕೆ? ನೀವು ಇಂದ್ರಿಯಗಳನ್ನು ನಿಯಮನ ಮಾಡೋದಿಲ್ಲ. ಇಂದ್ರಿಯಗಳನ್ನು ನಿಯಮನ ಮಾಡದೆ ಹೋದರೆ ಅವನ ಇಂದ್ರಿಯಗಳು ಯಥೇಚ್ಛವಾಗಿ ವಿಷಯಗಳಲ್ಲಿ ಸಂಚರಿಸಬಹುದಲ್ಲ. ಅವನ ಮನಬುದ್ಧಿಯಾದಿಗಳು ವಿಷಯಗಳ ಕಡೆ ಮುಖ ಆಗಬಹುದಲ್ಲ. ಯಾಕೆ? ಅಹಂ ಬ್ರಹ್ಮಾತ್ಮೆ ಅನ್ನುವ ನಿಧಿಧ್ಯಾಸನವನ್ನು ಕೂಡ ಬಿಡಬೇಕಂತ ಹೇಳಿರಿ ನೀವು. ಹೀಗೆ ಹೇಳಿದಾಗ ಶರೀರ ಇದೆ ಅಂದಮೇಲೆ ಇಂದ್ರಿಯಗಳಿದ್ದಾವೆ, ಮನಬುದ್ಧಿಯಾದಿಗಳಿದ್ದಾವೆ, ಅಲ್ಲಿ ಏನೇನೋ ವ್ಯವಹಾರ ನಡೆದು ಪುಣ್ಯ ಪಾಪಗಳು ಉಂಟಾಗಬಹುದು. ಪುಣ್ಯ ಪಾಪ ಉಂಟಾಯಿತು ಅಂದರೆ ಸ್ವರ್ಗಕ್ಕೆ ಹೋಗಬೇಕು, ಪುಣ್ಯ ಉಂಟಾದ್ರೆ ಪಾಪ ಉಂಟಾಯ್ತು ನರಕಕ್ಕೆ ಹೋಗಬೇಕು. ಅವನು ಸ್ವರ್ಗಕ್ಕೆ ನರಕಕ್ಕೆ ಹೋಗೋ ಪ್ರಸಂಗ ಬರ್ಬಹುದಲ್ಲ. ಇದು ಪುಣ್ಯ ಇದು ಪಾಪ ಅಂತ ತಿಳಿದು ಕರ್ತವ್ಯ ಮಾಡಬೇಕಾಗ್ತದಲ್ಲ ಅಂತ ಯಾರಾದರೂ ಮತ್ತೆ ಕೇಳಿರಬಹುದು. ಅದಕ್ಕೆ ಉತ್ತರ ಕೊಡ್ತಾರೆ ಈ ನುಡಿಯಲ್ಲಿ. ಏನು ಉತ್ತರ ಕೊಡ್ತಾರೆ ನೋಡ್ರಿ. ತನಗೆ ತತ್ವಜ್ಞಾನಿಯಾದವನಿಗೆ ಅಲ್ಲಿ ಧರ್ಮವೂ ಇಲ್ಲ ಅಧರ್ಮವೂ ಇಲ್ಲ, ಕರೆ ಅವ ಹಂಗೆ ಕೇಳಿದ್ರಿಂದ ಉತ್ತರ ಕೊಡಬೇಕಾಗೈತಿ. ಇನ್ನೊಬ್ಬ ಯಾವನೋ ಕೇಳಿದ್ರಿಂದ ಉತ್ತರ ಕೊಡಬೇಕಾಗೈತಿ. ತನಗೆ ಧರ್ಮವು ಅಧರ್ಮವು ಎರಡೂ, ಧರ್ಮ ಅಂದರೆ ಪುಣ್ಯ, ಅಧರ್ಮ ಅಂದರೆ ಪಾಪ, ಎರಡೂ, ಈ ಎರಡೂ ಅಧರ್ಮ ಬಂದು ಎನಿಪವು. ಈ ಎರಡನ್ನೂ ಪಾಪ ಅಂತ ಕರೆದೇವು ನಾವು. ಧರ್ಮ ಪುಣ್ಯ ಅಧರ್ಮ ಪಾಪ. ಆದರೆ ಇಲ್ಲಿ ನಾವು ಎರಡನ್ನು, ಪುಣ್ಯವನ್ನು ಪಾಪ ಅಂತ ಕರೆದ್ದೇವೆ, ಪಾಪವನ್ನು ಪಾಪ ಅಂತ ಕರೆದ್ದೇವೆ. ಕಾರಣ ಏನು? ಪುಣ್ಯವನ್ನು ಪಾಪ ಅಂತ ಯಾಕೆ ಕರೆದ್ರಿ, ಪಾಪವನ್ನು ಪಾಪ ಅಂತ ಕರೀರಿ, ಪುಣ್ಯವನ್ನು ಯಾಕೆ ಪಾಪ ಅಂತ ಕರೆದ್ರಿ ಅಂತ ಕೇಳಿದರೆ ಅದಕ್ಕೆ ಉತ್ತರ ಇದೆ. ಜನನವೀಯುವುದರಿಂದೇ. ಪುಣ್ಯ ಏನು ಮಾಡ್ತದೆ ಅಂದ್ರೆ ಇವನಿಗೆ ಸುಖವನ್ನು ಅನುಭವಿಸುವುದಕ್ಕಾಗಿ ಅಥವಾ ಊಟ ಮಾಡಿಸುವುದಕ್ಕಾಗಿ ಜನ್ಮಕ್ಕೆ ಕಾರಣ ಆಗ್ತದೆ. ಪುಣ್ಯ ಸುಖ ಕೊಡುವುದಕ್ಕೆ ಕಾರಣ. ಇವು ಸುಖ ಊಟ ಮಾಡಬೇಕಾದ್ರೆ ಮತ್ತೊಂದು ಜನ್ಮ ಬರಬೇಕು. ಹಾಗೆಯೇ ಪಾಪ ದುಃಖ ಕೊಡುವುದಕ್ಕೆ ಕಾರಣ. ಆ ದುಃಖವನ್ನು ಅನುಭವಿಸುವುದಕ್ಕೆ ಮತ್ತಿವ ಹುಟ್ಟು ಬರಬೇಕು. ಅಂದರೆ ಹುಟ್ಟುವುದು ತಪ್ಪಲಿಲ್ಲ. ಪುಣ್ಯಕರ್ಮ ಮಾಡುವುದರಿಂದಲೂ ಹುಟ್ಟುವುದು ತಪ್ಪಲಿಲ್ಲ, ಪಾಪ ಕರ್ಮ ಮಾಡುವುದರಿಂದಲೂ ಹುಟ್ಟುವುದು ತಪ್ಪಲಿಲ್ಲ. ಎರಡು ಸಮ. ಈಗ ಪುಣ್ಯ ಪಾಪ ಮುಂದಿನ ಜನ್ಮಗಳಿಗೆ ಅಥವಾ ಜನ್ಮಕ್ಕೆ ಕಾರಣವಾಗುವುದರಿಂದ ಪುಣ್ಯವನ್ನೂ ಪಾಪ ಅಂತ ತಿಳ್ಕೊಂಡಿದ್ದಾನೆ, ಪಾಪವನ್ನು ಪಾಪ ಅಂತ ತಿಳ್ಕೊಂಡಿದ್ದಾನೆ. ಆದುದರಿಂದ ಅವನು ಪಾಪವನ್ನು ಮಾಡಲಿಕ್ಕೆ ಹೋಗುವುದೇ ಇಲ್ಲ, ಪುಣ್ಯವನ್ನೂ ಮಾಡಲಿಕ್ಕೆ ಹೋಗುವುದಿಲ್ಲ ಅನ್ನುವ ಅಭಿಪ್ರಾಯ. ಮುನಿವನಿತಾ ಜನನವೀಯುವುದರಿಂದ ಮುನಿವನಿತಾ ಜನ ವಂದಿತೆ. ಮುನಿ ವನಿತಾ ಜನ ವಂದಿತೆ. ಸಕಲ ಋಷಿ ಮುನಿಗಳ ಸ್ತ್ರೀಯರಿಂದ ನಮಸ್ಕಾರ ಮಾಡಿಸಿಕೊಳ್ಳುವುದಕ್ಕೆ ಯೋಗ್ಯವಾದ ಮೈತ್ರೇಯಿಯೇ ಅಂತ ಇಲ್ಲಿ ಸಂಬೋಧನೆ ಮಾಡಿದ್ದಾರೆ. ಅಂದರೆ ಇಲ್ಲಿ ಮೈತ್ರೇಯಿ ಯಾವ ಸ್ಥಿತಿಯಲ್ಲಿದ್ದಾಳೆ ಅನ್ನೋದನ್ನು ವಿಚಾರ ಮಾಡಿರಿ. ಸಕಲ ಮುನಿ ಜನರ ಧರ್ಮ ಪತ್ನಿಯರು ಇವಳಿಗೆ ನಮಸ್ಕಾರ ಮಾಡುತ್ತಿದ್ದರು ಅಂದರೆ ತನ್ನ ಸ್ವರೂಪದ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಂತಹ ಮಹಾಮಾತೆ ಮುಮುಕ್ಷುಗಳ ಸಲುವಾಗಿ ಮತ್ತೆ ಮತ್ತೆ ಪ್ರಶ್ನೆಗಳನ್ನು ಮಾಡುತ್ತಿದ್ದಾಳೆ ಅಂತ ಆರಂಭದಲ್ಲೂ ಹೇಳಿಯಾಗಿದೆ. ಈಗೊಂದ್ಸಲ ನೆನಪು ಮಾಡ್ತೇನೆ. ಮುನಿ ವನಿತಾ ಜನ ವಂದಿತೆ ತತ್ಕರ್ಮವನ್ನು ಬಲ್ಲವರ್ ಮಾಡಲು ಒಲಿವರೇ. ತತ್ಕರ್ಮವನ್ನು ವೇದ ವಿಹಿತವಾದ ಕರ್ಮಗಳನ್ನು, ತತ್ಕರ್ಮಗಳನ್ನು ಅಂದರೆ ವೇದ ವಿಹಿತವಾದ ಕರ್ಮಗಳನ್ನು ಬಲ್ಲವರು ಮಾಡಲು ಒಲಿವರೇ. ಬಲ್ಲವರು ಅಂದರೆ ತಮ್ಮ ಸ್ವರೂಪದ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿರುವ ಮಹಾನುಭಾವರು. ಒಲಿವರೇ ಅಂದರೆ ಪ್ರೀತಿ ಮಾಡುವರೇ. ಅರ್ಥಾತ್
ಕರ್ಮ ಎಂದೆಂದು ಅವರು ಮಾಡಲಾರರು. ಜ್ಞಾನೋತ್ತರ ಕಾಲದಲ್ಲಿ ಕರ್ಮ ಮಾಡಬೇಕಂತ ಹಠಕ್ಕೆ ಬಿದ್ದ ಅವನ ಪ್ರಶ್ನೆಗೆ ಇದು ಉತ್ತರ, ಮತ್ತೇನಲ್ಲ. ನೋಡೋಣ, ಮುಂದೆ ನೋಡೋಣ. ಮೊದಲು ಪುಣ್ಯದ ಫಲವದು ತಾನೇ, ಬಳಿಕ ಪಾಪದ ಫಲವು. ಆ ಪಾಪ ಫಲವದು ಮೊದಲು ದುಃಖವನು ಇವುದು ತಾನೇ, ತಿಳಿಯಲ್ಕೆ ತುದಿಯಳು ವಂದಿಸುವುದು ಸುಖದಲ್ಲಿ. ಪುಣ್ಯವನ್ನು ಪಾಪ ಅಂತ ಕರ್ತೀವಿ ನಾವು, ಪಾಪವನ್ನು ಪಾಪ ಅಂತ ಕರ್ತೀವಿ ನಾವು. ಎರಡು ಸಮಾನ ಅಂದಂಗೆ ಆಯ್ತಿದೆ. ಪುಣ್ಯವು ಪಾಪಕ್ಕೆ ಸಮಾನ ಅಂದ್ರೆ ಎರಡೂ ಸಮಾನ ಅಂದಂಗೆ ಆಯ್ತು. ಆದರೆ ವೈಚಿತ್ರ್ಯ ಇದೆ, ಒಂದು ಸ್ವಲ್ಪ ವೈಚಿತ್ರ್ಯ ಇದೆ. ಪುಣ್ಯ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತದೆ, ಪಾಪ ನರಕಕ್ಕೆ ಕರ್ಕೊಂಡು ಹೋಗ್ತದೆ. ತತ್ವಜ್ಞಾನಿಗೆ ಸಂಬಂಧಪಟ್ಟದ್ದಂತೂ ಅಲ್ಲಿದು, ಇನ್ನು ಉಳಿದವರಿಗೆ ಸಂಬಂಧಪಟ್ಟದ್ದು. ಪುಣ್ಯ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತದೆ, ಪಾಪ ನರಕಕ್ಕೆ ಕರ್ಕೊಂಡು ಹೋಗ್ತದೆ. ಸ್ವರ್ಗಕ್ಕೆ ನರಕಕ್ಕೆ ಹೋಗೋರು ಯಾರು ಅಂತ ಕೇಳಿದರೆ ಜೀವಾತ್ಮ ಅಂತ ಸುಮ್ಮನೆ ಸ್ಥೂಲವಾಗಿ ಹೇಳ್ತೇವೆ. ಅಲ್ಲಿ ಜೀವಭಾವಿದೆ, ಹೋಗೋದಿಲ್ಲ. ಅವ ಸೂಕ್ಷ್ಮ ಶರೀರ ಹೋಗ್ತದೆ. ಸ್ವರ್ಗಕ್ಕೆ ಹೋಗೋದು ಸೂಕ್ಷ್ಮ ಶರೀರ, ನರಕಕ್ಕೆ ಹೋಗೋದು ಸೂಕ್ಷ್ಮ ಶರೀರ. ಅಲ್ಲಿ ಚೇತನ ಇದ್ದೇ ಇರ್ತದೆ. ನರಕರ ಇರಲಿ, ನಾಕರ ಇರಲಿ, ಚೈತನ್ಯ ಪರಿಪೂರ್ಣ. ಮತ್ತು ಸ್ವರ್ಗದಲ್ಲಿ ಎಷ್ಟು ಚೇತನ ಇದೆ, ನರಕದಲ್ಲಿ ಚೇತನ ಇಲ್ಲ ಅಂದರೆ ಅಖಂಡ ಚೈತನ್ಯ. ನರಕದಲ್ಲಿ ಇಲ್ಲ, ಸ್ವರ್ಗದಲ್ಲಿ ಅಷ್ಟೇ ಇದೆ ಅಂತ ಅಂಗೀಕಾರ ಮಾಡಿದರೆ ಪರಿಚ್ಛನ್ನ ಆಕೈತಿ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಈ ಮಂತ್ರ ಬಿದ್ದು ಹೋಗ್ತತಿ, ಈ ಮಂತ್ರದ ಅರ್ಥ ಬಿದ್ದು ಹೋಗ್ತತಿ. ಅದಕ್ಕೆ ಸ್ವರ್ಗದಲ್ಲೂ ಚೇತನ ಇದೆ, ನರಕದಲ್ಲೂ ಚೇತನ ಇದೆ. ಯಾರು ಪುಣ್ಯ ಮಾಡಿದಾರೆ ಅವರ ಸೂಕ್ಷ್ಮ ಶರೀರ ಸ್ವರ್ಗಕ್ಕೆ ಹೋಗ್ತದೆ, ಅಲ್ಲಿ ಚೇತನ ಅದರೊಡನೆ ಬೆರೀತದೆ, ಆಕಾಶದಲ್ಲಿ ಅಡ್ಡಾಡಿದಂತೆ. ಸ್ವರ್ಗೀಯ ಸುಖ ಅದೇನೇನೋ ಭಾಳ ಬರೆದಾರ, ಏನೇನೋ ಬರ್ದ. ಕಾಮಧೇನು ಇದೆ ಅಂತ, ಕಲ್ಪವೃಕ್ಷ ಇದೆ ಅಂತ, ಇವರನ್ನು ಸೇವಾ ಮಾಡೋರು ಮತ್ತು ಯಾರ್ಯಾರು ಇದ್ದಾರಂತ. ಇವ್ರು ಸೇವಾ ಮಾಡೋರಂತ ಅಲ್ಲಿ ಸೂಕ್ಷ್ಮ ಶರೀರ, ಅದು ಹೆಣ್ಣು ಅಲ್ಲ ಗಂಡು ಅಲ್ಲ, ಕರೆ ಏನೇನೋ ಬರೀತಾರದ್ಕೆ. ಇವೆಲ್ಲ ಪುರಾಣದ ಮಾತು, ಏನು ಮಾಡೋದು, ಅವ್ನು ಹೇಳೋದು ಕಷ್ಟ. ಅಲ್ಲಿ ಏನೇನೋ ಬರೀತಾರೆ. ರಂಬೆ, ಊರು, ಸೀತಿಲು, ತಮ್ಮೆ, ಮೇನಕೆ, ಬರೀ ಗಂಡಸರು ರಟ್ಟ ಹೋಗ್ತಾರೆ ಸ್ವರ್ಗಕ್ಕೆ. ಹಂಗಾರ ಹೆಣ್ಮಕ್ಳು ಹೋಗೋದಿಲ್ಲೇನ? ಅದಕ್ಕೆ ಅವನೇನು ಮಾಡೋದು ಅಂತ ಕೇಳಿದರೆ ಪುರಾಣದ ಮಾತುಗಳು ಒಂದು ಅಂಗೀಕಾರ ಮಾಡೋದು. ಈಗೇನು ಶಾಸ್ತ್ರ ನಡೆದದ ಈ ಜಾಗದಲ್ಲಿ ಇದ್ದಾಗ, ಈ ಜಾಗ ಬಿಟ್ಟು ಬೇರೆ ಜಾಗದಾಗ ಇದ್ದಾಗ ಅವನು ಒಪ್ಪಿಕೊಡೋದು. ಈ ಶರೀರ ಎಲ್ಲಿವರೆಗೆ ನಾನು ಅಂತಾನೋ ಅಲ್ಲಿವರೆಗೆ ಸ್ವರ್ಗನೂ ಇದೆ, ನರಕನೂ ಇದೆ ಅಂತ ಅಂಗೀಕಾರ ಮಾಡಬೇಕು. ಅಥವಾ ನಟ ಬರ್ತಾರೆ ನೋಡ್ರಿ, ರಂಬೆ, ಊರು, ಸೀತಿಲು, ತಮ್ಮೆ, ಮೇನಕೆ ಅಂತ ಅವನಟ್ಟ ಬರ್ತಾರೆ. ಯಾಕೆ ಪುರುಷರನ್ನ ಒಟ್ಟು ಬರಿಬೇಕಾಗಿತ್ತು ಅಂಥವ್ರು ಇದ್ದಾರಂತೇಳಿ ಬರೋದಿಲ್ಲ. ಇದು ಪುರಾಣದ ಮಾತು, ಹಾಗೆ ಅಂಗೀಕಾರ ಮಾಡೋಣ ಅಂತ ಹೇಳಿನ ಸದ್ಯಕ್ಕೆ. ಅಲ್ಲಿ ಹೇಗಪ್ಪ ಅಂದ್ರೆ ನಿಮಗೆ ಕನಸಿನಾಗ ಹೇಗೆ ಸುಖ ದುಃಖ ಇದೆಯಲ್ಲ, ನರಕ ಅಷ್ಟೇ, ಸ್ವರ್ಗನೂ ಅಷ್ಟೇ. ನೋಟ ಮಾತ್ರದಿಂದ ತೃಪ್ತಿಯಲ್ಲಿ. ಕಾಮಧೇನು ಕಲ್ಪವೃಕ್ಷ ಸ್ಮರಣೆ ಮಾಡಿರಿ, ಮುಂದೆ ಬರ್ತದೆ, ನೋಡ್ರಿ, ತೃಪ್ತಿ ಆಗ್ತದೆ. ಅಲ್ಲಿ ಊಟ ಮಾಡೋಕೆ ಅಧಿಕಾರ ಇಲ್ಲೇ ಮಗ. ಯಾಕಿಲ್ಲ? ಸ್ಥೂಲ ಶರೀರ ಇಲ್ಲ. ಸ್ಥೂಲ ಶರೀರ ಇದ್ರೆ ಪ್ರಾಣ, ಅಪಾನ, ಉದಾನ, ವ್ಯಾನ, ಸಮಾನ ಅನ್ನೋ 5 ವಾಯು ಇರ್ತಿದ್ವು. ಹಸಿವೆ ತೃಷೆ ಆಗ್ತಿತ್ತು. ಸೂಕ್ಷ್ಮ ಶರೀರಕ್ಕೆ ಹಸಿವೆ ಇಲ್ಲ, ತೃಷೆ ಇಲ್ಲ. ಕನಸು ಬಿದ್ದಾವ 100 ವರ್ಷ ಬದುಕಿದಂಗಾಗೈತಿ. 100 ವರ್ಷ ಬದುಕಿದಂಗಾಗೈತಿ ಕನಸಿನಾಗ. ಅವಾಗ ಹಸಿವೆ ತೃಷೆ ಆಗೈತೇನ? ಇಲ್ಲ. ಯಾಕೆ ಇದನ್ನು ಚರ್ಚೆ ಮಾಡೋದು ಅಂತ ಕೇಳಿದರೆ, ಸ್ವರ್ಗ ಮತ್ತು ನರಕ ಕಲ್ಪಿತ ಪದಾರ್ಥಗಳು. ಇದೇ ಜಗತ್ತ ಕಲ್ಪಿತ ಅಂತ ಒಪ್ಪಿದ್ದೇವೆ, ಮತ್ತು ಅದು ಕಲ್ಪಿತ. ಯಾವಾಗ ಮರಿಬ್ಯಾಡ್ರಿ, ಈ ಶರೀರ ನಾನು ಅಲ್ಲ ಅಂದಾಗ. ಮತ್ತು ಈ ಶರೀರ ನಾನು ಅಂದ್ರಿ ಸ್ವರ್ಗನೂ ಇದೆ, ನರಕನೂ ಇದ್ದೇವೆ. ಪುಣ್ಯ ಮಾಡಿರಿ, ಪಾಪ ಮಾಡಬೇಡ್ರಿ, ಶಾಸ್ತ್ರ ಹೇಳ್ತದೆ. ಅದಕ್ಕೆ ಇಲ್ಲಿ ಅನ್ವಯ ಮಾಡಿಕೊಡ್ರಿ. ಇಲ್ಲಿ ಏನಂತಾರೆ ನೋಡ್ರಿ, ಸ್ವರ್ಗಕ್ಕೆ ಒಬ್ಬ ಹೋಗಿತಾನೆ. ಅದನ್ನು ಭಾಷೆಯಲ್ಲಿ ಮಾತಾಡ್ಬಿಡು, ನಮ್ಮ ಭಾಷೆಯಲ್ಲಿ. ಸ್ವರ್ಗಕ್ಕೆ ಒಬ್ಬ ಹೋಗ್ಯಾನ. ಅವಾಗ ಅಲ್ಲಿ ಏನೋ ಹೇಳಿದ್ನಲ್ಲ, ಅವರು ಇವರು ಸೇವೆ ಮಾಡೋರು ಇದ್ದಾರೆ, ಭಾಳ ಸುಖವಾಗಿದ್ದಾನೆ. ಮೊದಲು ಪುಣ್ಯದ ಫಲ ಸುಖ. ಸುಖವನ್ನು ಊಟ ಮಾಡ್ತಾನೆ. ಆಮೇಲೆ ಕ್ಷೀಣೇ ಪುಣ್ಯ ಮರ್ತಿ ಲೋಕಂ ವಿಶಂತಿ ಎಂಬುವ ಪ್ರಮಾಣದಂತೆ ಅವ್ನು ಕೆಳಗೆ ಬೀಳಬೇಕು. ಅಲ್ಲಿ ಬರ್ತಾರೆ ಗ್ರಂಥದಲ್ಲಿ, ನಿಪತಿ ತಂಗಿ ಅಂತ ಮುಂದೆ ಬರೀತಾರೆ. ಈಗ ಸುಮ್ಮನೆ ಒಂದಿಷ್ಟು ಹೇಳ್ಬಿಡ್ತೇನೆ ನಾನು. ಬೀಳುವಾಗ ಏನಾಗ್ತದೆ ಅನ್ನೋದು ಹೇಳ್ತೇನೆ. ನಾವು ಹೋಗೋದಿಲ್ಲ ಅಂತ ನಾವು ಬಿಡುವುದಿಲ್ಲ ಇದನ್ನಂತ ನಾವು.
ಬಿಡುವುದಿಲ್ಲ ಅಂದಾಗ ಅವರು ಮೊದಲು ವಿನಯದಿಂದ ಹೇಳಿ ನೋಡ್ತಾರೆ, ನೀನು ಅಧಿಕಾರ ಮುಗುತ್ತದಪ್ಪ, ಪುಣ್ಯ ಮುಗುತ್ತತಿ, ಇಲ್ಲಿವರೆಗೆ ಸೇವೆ ಮಾಡಿದ್ದೀವಿ, ಜಾಗ ಖಾಲಿ ಮಾಡು ಅಂತಾರೆ. ಹ್ಞೂ ನಾ ಖಾಲಿ ಮಾಡೋದಿಲ್ಲ ಅಂತನೂ ಅದು ಚೆಂಡ ಮೇಲೆ ಕೈ ಕೊಟ್ಟು ಕೆಳಗೆ ಹೋಗಿದ್ದಾರೆ. ಚೆಂಡ ಮೇಲೆ ಕೈ ಕೊಟ್ಟು ಕೆಳಗೆ ಹೋಗಿದ್ದಾರೆ. ಆವಾಗ ಮೊದಲು ಆಕಾಶಕ್ಕೆ ಸಾಮ್ಯ ಹೊಂದುತ್ತಾನೆ, ತದನಂತರ ಗಾಳಿಯೊಡನೆ ಕೂಡ್ತಾನೆ, ತದನಂತರ ಮೇಘದೊಡನೆ ಮೋಡದೊಡನೆ ಕೂಡ್ತಾನೆ, ತದನಂತರ ಮಳೆಯ ರೂಪದಲ್ಲಿ ಧರೆಗೆ ಬೀಳ್ತಾನೆ. ಮುಂದೆ ಯಾವ ಸಸ್ಯಾಗಿ ಬಿಡ್ತಾನೋ ಏನೋ ಅವನ ಹಣೆ ಬರ. ಆ ಬೀಜ ಎಲ್ಲಿ ಆಗ್ತದೋ, ಏನು ಹುಲ್ಲು ಆಗ್ತದೋ ಮತ್ತೇನಾರ ಆಗ್ತದೋ, ಅದನ್ನು ಯಾವ ತಿಂತಾನೋ ಗೊತ್ತಿಲ್ಲ. ಮನುಷ್ಯ ಜನ್ಮ ಬರುವುದು ಅಷ್ಟೇ ದುರ್ಲಭ ಅಂತ ಇದಕ್ಕಾಗಿ ಹೇಳಿದ್ದೇವೆ. ಪ್ರಕೃತದಲ್ಲಿ ಸ್ವರ್ಗದಿಂದ ಚ್ಯುತಿ ಹೊಂದಿದ, ಮೊದಲು ಸುಖ ಉಂಡ, ಚೆಂಡ ಮೇಲೆ ಕೈ ಕೊಟ್ಟು ಒಗದಾಗ ಎಷ್ಟು ದುಃಖ ಆಗೈತಿ, ಭಾಳ ದುಃಖ ಆಗ್ತದೆ. ಮೊದಲು ಪುಣ್ಯ ಮೊದಲು ಸುಖ ಊಟ ಮಾಡಿಸ್ತು, ಆಮೇಲೆ ದುಃಖವನ್ನು ಕೊಟ್ಟಿತು. ಇನ್ನು ನರಕಕ್ಕೆ ಹೋದವ ಬಿದ್ದಾನ. ಅಲ್ಲಿ ಇವನ್ನ ಏನೇನು ಮಾಡ್ತಾರೆ, ಭಾಳ ಕಾಡ್ತಾರೆ, ಅದೇನು ಕರಗಸ್ಲಿಕ್ಕೆ ಹೊರಿತಾರಂತ, ಕಾದ ಕಂಬ ತೆಕ್ಕೆ ಹಾಕಿ ಹಚ್ತಾರಂತ, ಭಾಳ ಬರದ್ದಾರೆ. ಹಾಗೆಲ್ಲ ಅಯ್ಯೋ ಅಂತಾನೆ, ಎಣ್ಣೆಗೆ ಹಾಕಿ ಕರಿತಿರ್ತಾರಂತ. ಅಲ್ಲಿ ಭಾಳ ದುಃಖದ ಫಲ ಇದು, ಪಾಪದ ಫಲ ದುಃಖವನ್ನು ಅನುಭವಿಸ್ತಾ. ದುಃಖ ಯಾವಾಗ ಮುಗೀತು, ಪಾಪ ಯಾವಾಗ ಮುಗೀತು, ಇವನು ಕೆಳಗೆ ಕಳಿಸ್ತಾರೆ. ಆಗ ಆರಾಮಾಗಿ ಬರ್ತಾನೆ ಇವ. ಆಗ ಭಾಳ ಸುಖ ಆಕೈತಿ. ಆರಂಭದಲ್ಲಿ ದುಃಖ ಕೊಡ್ತದ ಪಾಪ, ಅಂತ್ಯದಲ್ಲಿ ಸುಖ ಕೊಡ್ತದ ಪಾಪ. ಆರಂಭದಲ್ಲಿ ಸುಖ ಕೊಡ್ತದ ಪುಣ್ಯ, ಅಂತ್ಯದಲ್ಲಿ ದುಃಖ ಕೊಡ್ತದ ಪುಣ್ಯ. ಎರಡು ಸಮಾನ ಅಂತ ಹೇಳಿದ್ರು ತಪ್ಪೇನು ಅಂತ ವ್ಯಾಖ್ಯಾನ ಮಾಡ್ಯಾರ ಅವರೇ ನಿಜಗೊಂಡ್ರು. ಎರಡು ಸಮಾನ, ಪುಣ್ಯವೂ ಅಷ್ಟೇ ಪಾಪವೂ ಅಷ್ಟೇ ಅಂತ ತಿಳ್ಕೊಂಡವ ಇವ. ಪುಣ್ಯನೂ ಮಾಡೋಕ್ಕೆ ಹೋಗೋದಿಲ್ಲ, ಪಾಪನೂ ಮಾಡೋಕ್ಕೆ ಹೋಗೋದಿಲ್ಲ ಅಂತ ಅಭಿಪ್ರಾಯ. ನೋಡ್ರಿ ಬರೆದ್ದಾರೆ, ಮೊದಲು ಪುಣ್ಯದ ಫಲವದು ತಾನೇ. ಪುಣ್ಯದ ಫಲ ಏನು? ಸುಖ ತಾನೇ. ಬಳಿಕ ಆ ಪಾಪದ ಫಲವು, ಆಮೇಲೆ ಪಾಪದ ಫಲ ದುಃಖ. ಮೊದಲು ಪುಣ್ಯ ಏನು ಕೊಡ್ತು? ಸುಖ ಕೊಡ್ತು. ಕೊನೆಗೆ ದುಃಖ ಕೊಡ್ತು. ದುಃಖ ಅಂದ್ರೇನು? ಪಾಪದ ಫಲ. ಅಂದ್ರೆ ಅದ ಪುಣ್ಯವು ಪಾಪ ಅಂತ ಅಂಗೀಕಾರ ಮಾಡೋಕೆ ಅಧಿಕಾರ ಇದೆ ಇಲ್ಲಿ. ಹಾಗೆಯೇ ಪಾಪವು ಪುಣ್ಯ ಅಂತ ಅಂಗೀಕಾರ ಮಾಡೋಕೆ ಅಧಿಕಾರ ಇದೆ. ಮೊದಲು ದುಃಖ ಕೊಡ್ತದೆ, ತದನಂತರ ಸುಖ ಕೊಡ್ತದೆ, ಎರಡೂ ಒಂದೇ ಇಲ್ಲ ಅಂತ ಅಭಿಪ್ರಾಯ. ಬಳಿಕ ಆ ಪಾಪದ ಫಲವು, ಆ ಪಾಪ ಫಲವದು ಮೊದಲು ದುಃಖವನ್ನು ಈವುದು. ಪಾಪ ಏನು ಮಾಡ್ತದೆ? ಮೊದಲು ದುಃಖವನ್ನು ಕೊಡ್ತದೆ ನರಕದಲ್ಲಿ. ಈವುದು ತಾನೇ. ತಿಳಿಯಲಿಕ್ಕೆ ತುದಿಯಲು ಹೊಂದಿಸುವುದು ಸುಖದಲ್ಲಿ. ತುದಿಯಲು ಅಂದ್ರೆ ನರಕದಿಂದ ಬಿಡುಗಡೆ ಆದಮೇಲೆ ಸುಖದಲ್ಲಿ ಬೀಳ್ತಾನವ. ಹೀಗಾಗಿ ಪುಣ್ಯವೂ ಅಷ್ಟೇ ಪಾಪವೂ ಅಷ್ಟೇ ಅಂದರೆ ಎರಡೂ ಸಮಾನ ಅಂತ ಅಂಗೀಕಾರ ಜನ್ಮವನ್ನು ಕೊಡುವುದರಿಂದ. ಮುಂದಿನ ನುಡಿ ನೋಡೋಣ. ಉಪಭೋಗ ಕಾಲದಳು ಅತಿಶಯ ಸುಖವದು, ನಿಪತಿತಂಗೆ ಅತಿ ದುಃಖವೇ ಎಲೆ ಮತ್ತೆ. ಉಪಮಿಷೆ ನಾಕದೊಳು ಅಹುದು ಇಂತು ಇವು ಎರಡರ ವಿಪರೀತವು ಐಷೆ ನರಕದೊಳು. ಏನಿಲ್ಲ, ಮ್ಯಾಲೆ ಹೇಳಿದ್ದಾನೆ. ಪುಣ್ಯ ಏನು ಮಾಡ್ತದೆ? ಮೊದಲು ಸುಖ ಕೊಡ್ತದೆ, ಕೊನೆಗೆ ದುಃಖ ಕೊಡ್ತದೆ. ಪಾಪ ಏನು ಮಾಡ್ತದೆ? ಮೊದಲು ದುಃಖ ಕೊಡ್ತದೆ, ತದನಂತರ ಸುಖ ಕೊಡ್ತದೆ. ಎರಡು ಸಮಾನನ. ವಿಪರೀತ ಅಂದ್ರೆ ಇದೆ. ಪುಣ್ಯ ಮೊದಲು ಸುಖ ಕೊಟ್ಟು ಕೊನೆಗೆ ದುಃಖ ಕೊಡ್ತದೆ. ಪಾಪ ಮೊದಲು ದುಃಖ ಕೊಟ್ಟು ತದನಂತರ ಸುಖ ಕೊಡ್ತದೆ. ವಿಪರೀತ ಇದೆ, ಹಿಂದೆ ಮುಂದೆ, ಮತ್ತೇನಿಲ್ಲ. ಅದ್ರ ವಿವರಣೆ ಮೇಲಿಂದರೆ ವಿವರಣೆ ಇಲ್ಲಿ ಏನೂ ಇಲ್ಲ. ಉಪಭೋಗ ಕಾಲದೊಳು ಅತಿಶಯ ಸುಖವದು, ಇದು ಪುಣ್ಯದ ಫಲ. ಅತಿಶಯ ಸುಖವದು. ನಿಪತಿತಂಗೆ, ಸ್ವರ್ಗದಿಂದ ಬೀಳುವವನಿಗೆ. ನಿಪತಿತಂಗೆ ಅತಿ ದುಃಖವು, ಅವನಿಗೆ ಭಾಳ ದುಃಖ. ಸ್ವರ್ಗದಿಂದ ಬೀಳವನಿಗೆ ಭಾಳ ದುಃಖ. ಎಲೆ ಅಂದ್ರೆ ಮೈತ್ರೇಯಿ. ಮತ್ತೆ ಉಪಮಿಷೆ ನಾಕದೋಳು ಇವುದು ಇಂತಿವೆರಡರ ವಿಪರೀತವು. ನಾಕದೋಳು ಮತ್ತು ನರಕದಲ್ಲಿ ಇದಕ್ಕಿಂತ ವಿಪರೀತವಾಗಿದೆ. ನಾಲ್ಕಂದ್ರೆ ಸ್ವರ್ಗ, ಇದು ನಾಲ್ಕದ ಸುದ್ದಿ ಆಯಿತು. ಮೊದಲು ಸುಖ, ತದನಂತರ ದುಃಖ. ಇಹುದು ಇಂತಿವು ಎರಡರ ವಿಪರೀತವು ಐಷೆ. ನರಕದಳು ಇಂತು ಇವು ಎರಡರ ವಿಪರೀತವು ಐಷೆ ಅಂದ್ರೇನು? ಮೊದಲು ದುಃಖ, ತದನಂತರ ಸುಖ ನರಕದಲ್ಲಿ. ಸ್ವರ್ಗದಲ್ಲಿ ಮೊದಲು ಸುಖ, ತದನಂತರ ದುಃಖ. ಹೀಗೆ ಎರಡನ್ನು ಕೂಡ ಪಾಪವೇ ಎಂದು ಕರೆದದ್ದು ಅತಿಶಯೋಕ್ತಿ ಅಲ್ಲ. ಯಾಕೆ? ಜನ್ಮವನ್ನು ಕೊಡುವುದಕ್ಕೆ ಕಾರಣವಾಗಿರುವುದರಿಂದ ಪಾಪ ಅಂತಿದ್ರೆ ಅಭಿಪ್ರಾಯ. ಹೀಗೆ ಹೇಳುತ್ತಾ ಈ ಸೂತ್ರದ ಒಟ್ಟು ಅಭಿಪ್ರಾಯ ಏನು ಅಂದರೆ, ಸ್ವರೂಪದ ಜ್ಞಾನವನ್ನು ಮಾಡಿಕೊಳ್ಳಲೇಬೇಕು. ಸ್ವರೂಪದ ಜ್ಞಾನ ಆದಾಗಲೇ ಈತನು ನಿತ್ಯ ಸುಖಿ, ಮುಕ್ತ. ಆ ಜ್ಞಾನದ ಮಹಿಮೆ ಹೇಗಿದೆ ಅಂದರೆ ಮತ್ತೆ ಜನ್ಮವನ್ನು ಕೊಡುವುದಿಲ್ಲ.
ನಸ ಪುನರಾವರ್ತತೆ ಅಂತ ಹೇಳುತ್ತಾ ಇಲ್ಲಿ ಜ್ಞಾನದ ಶ್ರೇಷ್ಠತೆಯನ್ನು ಹೇಳಿದ್ದಾರೆ, ಕರ್ಮದ ನಿಕೃಷ್ಟತೆಯನ್ನು ಹೇಳಿದ್ದಾರೆ. ಕರ್ಮ ಬಂಧನಕ್ಕೆ ಕಾರಣ ಆಗ್ತದೆ, ಜ್ಞಾನ ಮೋಕ್ಷಕ್ಕೆ ಕಾರಣ ಆಗ್ತದೆ ಅಂತ ಒಟ್ಟು ಇದರ ಅಭಿಪ್ರಾಯ. ತತ್ವಜ್ಞಾನಿಯಾದವನು ಎಂದೆಂದೂ ಕರ್ಮವನ್ನು ಮಾಡಲಾರ. ಹೇಳಿದ್ದೇ ಹೇಳೋದು, ಇವ್ರಿಗೆ ಬೇಸರನೇ ಇಲ್ಲ ಏನಂತ ಅನಿಸ್ಬೋದು ನಿಮಗೆ. ಮುಂದಿನ ಸೂತ್ರ ಏನು ಹೇಳ್ತದೆ ನೋಡ್ರಿ. ಶ್ರುತಿ ನೀನೇ ವಿಪ್ರನು ಎಂದೆನೆ ಮಾಳ್ಕೆ ವಿಧಿಗಳ, ಶ್ರುತಿ ಬ್ರಹ್ಮವು ಎನೆ ಮಾಳ್ಪುದು ಅಹುದು ಎಂತೂ. ಸೂತ್ರ ಅದು ಚೇಂಜ್ ಮಾಡಿ ಓದಿದ್ದೇನ್ರಿ, ಓದ್ರಿ ಯಾರ ಒಬ್ರು. ಶ್ರುತಿ ನೀನೇ ವಿಪ್ರನು ಎಂದು ಎನೆ ಮಾಳ್ಕೆ ವಿಧಿಗಳ, ಶ್ರುತಿ ಬ್ರಹ್ಮವು ಎನೆ ಮಾಳ್ಪುದು ಅಹುದು ಎಂತು. ಅದಚ್ಚೇದ ಶ್ರುತಿ ಏನು ಹೇಳ್ತದಂತ ಕೇಳಿದರೆ, ನೀನು ವಿಪ್ರನು ಒಂದ ತಗೊಂಡಿದ್ದಾರೆ. ನೀನು ವಿಪ್ರನು ಅಂದರೆ ನೀನು ಬ್ರಾಹ್ಮಣನು, ನೀನು ಕ್ಷತ್ರಿಯನು, ನೀನು ವೈಶ್ಯನು, ನೀನು ಶೂದ್ರನು ಅಂತ ಒಂದು ವೇಳೆ ಹೇಳಿದ್ದಾರೆ. ಮತ್ತು ಗೀತೆಯಲ್ಲಿ ಹೇಳಿದಾರಲ್ಲ, ಚಾತುರ್ವರ್ಣಮಯ ಸೃಷ್ಟಂ ಗುಣಕರ್ಮ ವಿಭಾಗಶಃ, 4 ವರ್ಣ ಹೇಳಿದಾರಲ್ಲ ಅಂತ ಕೇಳಿದರೆ, ಅಲ್ಲಿ ವರ್ಣಗಳ ವಿಂಗಡಣೆ ಇದೆ. ಹುಟ್ಟುವಾಗ ಅವನು ಬ್ರಾಹ್ಮಣ ಅಲ್ಲ, ಹುಟ್ಟುವಾಗ ಅವನು ಶೂದ್ರಲ್ಲ, ಹುಟ್ಟುವಾಗ ಅವನು ಕ್ಷತ್ರಿಯನಲ್ಲ, ಹುಟ್ಟುವಾಗಂತೂ ಶೂದ್ರನಲ್ಲ ಅನ್ನಕ್ಬಾರ್ದಿಲ್ಲ, ಎಲ್ಲರೂ ಶೂದ್ರರೇ. ಜನ್ಮನಾ ಜಾಯತೆ ಶೂದ್ರ, ಹುಟ್ಟುವಾಗ ಎಲ್ಲರೂ ಶೂದ್ರರೇ. ಸೂತಕ ಬಂತಂತಾರಲ್ಲ, ಜನ್ಮ ಸೂತಕ, ಮತ್ತು ಅಲ್ಲಿ ಸೂತಕ ಬಂತಂದ್ರೆ ಶೂದ್ರತ್ವ ಇದೆ ಅಲ್ಲಿ. ಅಂತೂ ನಮಗೆ ಬೇಕಾದದ್ದು ಏನಪ್ಪ ಅಂತ ಕೇಳಿದರೆ, ಶ್ರುತಿಗಳು, ವೇದಗಳು, ಉಪನಿಷತ್ತುಗಳು, ಅದರ ಕರ್ಮಕಾಂಡ ಬಿಡ್ರಿ, ಉಪಾಸನಾ ಕಾಂಡ ಬಿಡ್ರಿ. ಈಗ ಶ್ರುತಿ ಅನ್ನುವ ಶಬ್ದದಿಂದ ಉಪನಿಷತ್ತುಗಳನ್ನು ತಗೊಳ್ರಿ. ಯಾಕೆ? ಬೃಹದಾರಣ್ಯಕ ಉಪನಿಷತ್ತಿನ ಸಾರ ಇದು. ಅದಕ್ಕಾಗಿ ಶ್ರುತಿ ಅನ್ನುವ ಶಬ್ದದಿಂದ ಏನು ತಗೋಬೇಕಿಲ್ಲಿ? ವೇದಗಳನ್ನು ಅಂಗೀಕಾರ ಮಾಡಬೇಡ್ರಿ. ವೇದಗಳನ್ನು ಅಂಗೀಕಾರ ಮಾಡಿದರೆ ಅಲ್ಲಿ ಕರ್ಮಕಾಂಡ ಇದೆ, ಉಪಾಸನಾ ಕಾಂಡ ಇದೆ, ಅವೆರಡನ್ನು ಬಿಡಬೇಕು ನಾವೀಗ. ಅದಕ್ಕೆ ಶ್ರುತಿ ಅನ್ನುವ ಶಬ್ದದಿಂದ ಇಲ್ಲಿ ಉಪನಿಷತ್ತುಗಳನ್ನು ಅಂಗೀಕಾರ ಮಾಡಬೇಕಷ್ಟೇ. ಈ ಉಪನಿಷತ್ತು ಏನು ಹೇಳ್ತದೆ ಅಂತ ಕೇಳಿದ್ರೆ 4 ಮಹಾವಾಕ್ಯ. ಅದರಲ್ಲಿ ಪ್ರಥಮ ಮಹಾವಾಕ್ಯ ಯಾವುದು? ಉಪದೇಶಪರ ಮಹಾವಾಕ್ಯ ಯಾವುದು ಅಂತ ಕೇಳಿದ್ರೆ ತತ್ವಮಸಿ. ಉಪದೇಶಪರ ಮಹಾವಾಕ್ಯ ತತ್ವಮಸಿ. ಅಹಂ ಕಹ, ನಾನು ಯಾರು ಅಂತ ಕೇಳಿದ್ದಾನೆ ಶಿಷ್ಯ. ಉತ್ತಮ ಜಿಜ್ಞಾಸು ಶಿಷ್ಯ ಕೇಳಿದ. ಅವ್ರು ಹೇಳ್ತಾರೆ ತತ್ವಮಸಿ, ಆ ಬ್ರಹ್ಮವೇ ನೀನು ಆಗಿದ್ದೀಯಾ ಅಂತ ಹೇಳ್ತಾರೆ ಅವರು. ಅಲ್ಲಿ ನೀನು ಬ್ರಾಹ್ಮಣ ಅನ್ನಲಿಲ್ಲ, ನೀನು ಕ್ಷತ್ರಿಯ ಅನ್ನಲಿಲ್ಲ, ನೀನು ವೈಶ್ಯ ಅನ್ನಲಿಲ್ಲ, ನೀನು ಶೂದ್ರ ಅನ್ನಲಿಲ್ಲ. ಒಂದು ವೇಳೆ ಶ್ರುತಿ ಉಪನಿಷತ್ತು ನೀನು ಬ್ರಾಹ್ಮಣ ಅಂತ ಹೇಳಿದ್ರೆ ಕರ್ಮ ಮಾಡ್ತಿದ್ದಾವ, ನೀನು ಬ್ರಾಹ್ಮಣ ಅಂತ ಹೇಳಿಲ್ಲ ಅಂದಮೇಲೆ ಆತನು ಕರ್ಮವನ್ನು ಮಾಡುವುದಕ್ಕೆ ಅಧಿಕಾರಿ ಅಲ್ಲ ಅಂತ ನೋಡ್ರಿ. ಶ್ರುತಿ ನೀನೇ ವಿಪ್ರನು ಎಂದೇನೆ, ನೀನು ವಿಪ್ರನು, ನೀನು ಬ್ರಾಹ್ಮಣನು ಅಂತ ಕರೆದದ್ದಾಗಿದ್ದರೆ, ಮಾಳ್ಕೆ ವಿಧಿಗಳ ಮಾಳ್ಕೆ ಅಂದರೆ ಕರ್ಮಗಳನ್ನು ಮಾಡಲಿಕ್ಕೆ ಬರ್ತಿತ್ತು. ಬ್ರಾಹ್ಮಣನಾದವನು ತನ್ನ ಜಾತಿಗೆ ಅನುಗುಣವಾದ ಕರ್ಮ ಮಾಡ್ತಿದ್ದ. ಮಾಳ್ಕೆ ವಿಧಿಗಳ. ಶ್ರುತಿ ಬ್ರಹ್ಮವು ಏನೇ, ಶ್ರುತಿ ಏನಂತದ? ತತ್ವಮಸಿ, ಆ ಬ್ರಹ್ಮವೇ ನೀನೇ ಆಗಿದ್ದಿ ಎಂದು ಹೇಳುತ್ತಿರಲು, ಎಂತು ಮಾಲ್ಪುದು ಅಹುದು, ಕ್ರಿಯೆಗಳನ್ನು ಎಂತು ಮಾಲ್ಪುದು ಅಹುದು ಅಂತ ತಗೋಬೇಕಿಲ್ಲಿ. ಕ್ರಿಯೆಗಳನ್ನು ಎಂತು ಮಾಲ್ಪುದು ಅಹುದು, ಕರ್ಮಗಳನ್ನು ಮಾಡುವುದು ಹೇಗೆ ಹೊಂದುಗಡೆ ಆಗುತ್ತದೆ? ಹೊಂದುಗಡೆ ಆಗುವುದಿಲ್ಲ ಅಂತ ಇದರ ಅಭಿಪ್ರಾಯ. ಇದು ಸೂತ್ರ ಸಂಕ್ಷಿಪ್ತವಾಗಿ ಹೇಳ್ತಾರೆ, ಅದನ್ನು ವಿವರಣೆ ಮಾಡ್ತಾರೆ ಕೆಳಗಿನ ಭಾಷೆ ಪದ್ಯದಲ್ಲಿ. ಏನಂತಾರೆ ನೋಡ್ರಿ. ತನಗೆ ಇಲ್ಲಿ ಕರ್ಮದಿನಾದ ಅಂತಿದೆ. ಕರ್ಮದಿನಾದ ಸುಲಭ ಆಗಬೇಕಾದ್ರೆ ಕರ್ಮದಿ ಮಾದ ಅಂತ ಹೊಡಿಬೇಡ್ರಿ ಅಕ್ಷರ. ನೀವು ಸಾಯಡ್ ಬೇಕಾದವರು ಒಂದು ಅಕ್ಷರ ನಾ ಜಾಗದಲ್ಲಿ, ನಾ ಅನ್ನುವ ಅಕ್ಷರ ಸ್ಥಳದಲ್ಲಿ ಮಾ ಬರ್ತದಂತ ನೀವು ಬರ್ಕೊಳ್ಬಹುದು ಸಾಯಡ. ಸರಳೀಕರಿಸೋದಕ್ಕಾಗಿ ನಾ ಅನ್ನುವ ಜಾಗದಲ್ಲಿ ಮಾ ಅನ್ನುವ ಅಕ್ಷರ ಹಾಕಿದರೆ ಸರಳ ಆಗ್ತದೆ ಅಂತ ಸೂಚನೆ, ಮತ್ತೇನಿಲ್ಲ. ತನಗೆ
ಕರ್ಮದಿಂ ಆದ ಭವಬಾಧೆಯು ಅದರಿಂದೆ ಘನವು ಅಪ್ಪುದು ಅಲ್ಲದೆ ಪರಿಯದು ವನಿತೆ ಕೇಳು ಎಲೆ ದುಃಖಂ ಒಗೆದುದರಿಂದೆ. ನೋಡ್ರಿ, ಇಲ್ಲಿ ಅಲ್ಲಿ ಮಕಾರ ಯಾಕೆ ಹಾಕಬೇಕು ಅನ್ನೋದು ಹೇಳ್ತೇನೆ. ದುಃಖಂ ಒಗೆದುದರಿಂದ, ಇಲ್ಲಿ ಮೋ ಇದೆ, ದುಃಖಂ ಒಗೆದುದರಿಂದೆ. ಹಾಗೆಯೇ ಕರ್ಮದಿಂ ಆದ, ಕರ್ಮದಿ ಮಾದ, ನಾ ತೆಗೆದ ಮಾ ಹಾಕ್ಕೊಂಡ್ರೆ ಕರ್ಮದಿಂ ಆದ ಅಂತ ಪದಚ್ಛೇದ ಮಾಡಲಿಕ್ಕೆ ಸುಲಭ ಆಗ್ತದೆ. ಕರ್ಮದಿ ನಾ ಅಂತಿದ್ದಾಗ ಕರ್ಮದಿಂ ಆದ ಅನ್ನೋದು ಸುಲಭ ಆಗೋದಿಲ್ಲ. ಮಕಾರಿತ್ತು ಕರ್ಮದಿಂ ಆದ ಅಂತ ಸುಲಭ ಆಗ್ತದೆ. ಅದಕ್ಕೆ ನಾ ಇರುವ ಸ್ಥಳದಲ್ಲಿ ಮಾ ಅನ್ನುವ ಅಕ್ಷರ ಇದ್ದರೆ ಸುಲಭವಾಗುತ್ತದೆ ಅನ್ನೋದನ್ನು ಪುಸ್ತಕ ಇಟ್ಕೊಂಡವರು ನೆನಪು ಮಾಡಿಕೊಡ್ರಿ. ನೀವೇನು ಹೊಡಿಬೇಡ್ರಿ, ಮಾ ಅನ್ನೋದು ಸೈಡ್ದಲ್ಲಿ ಬರ್ಕೊಡ್ರಿ, ಅವಾಗ ನಿಮ್ಗೆ ಅನುಕೂಲ ಆಗ್ತದೆ. ತನಗೆ ಕರ್ಮದಿಂ ಆದ, ನಾವು ಪದಚ್ಛೇದ ಹಂಗೆ ಮಾಡಬೇಕಿಲ್ಲಿ. ತನಗೆ ಕರ್ಮದಿಂದ ಆದ, ಕರ್ಮವನ್ನು ಮಾಡುವುದರಿಂದಲೇ ಉಂಟಾದದ್ದು ಯಾವುದು ಅಂದ್ರೆ ಭವ, ಜನನ. ಭವ ಅಂದರೆ ಜನನ. ಜನನ ಆಯ್ತು ಅಂದ್ರೆ ಮರಣ ಇದ್ದೇ ಇದೆ. ಇವೆರಡು ದಡ, ಭವಸಾಗರಕ್ಕೆ ಒಂದು ಜನ್ಮ ಒಂದು ಮರಣ. ಅದರ ಮಧ್ಯದಲ್ಲಿರುವುದೆಲ್ಲ ಭವ. ಭವ ಸಾಗರ ಎಷ್ಟು ದೊಡ್ಡದಿದೆ. ಈ ಭವಸಾಗರ ಏನು ಕೊರಳುದ್ದೋ ಎದೆಯುದ್ದೋ ಎಷ್ಟುದ್ದು ಅಂತ ಹೇಳಿದ್ರೆ ಮುಳುಗಿಸಿ ಬಿಡ್ದಿದ್ದು ಭವಸಾಗರ. ಅದಕ್ಕೆ ಇಲ್ಲಿ ಕರ್ಮದಿ ಮಾದ ಭವಬಾಧೆ, ಭವಬಾಧೆಯು ಅದರಿಂದ ಘನವು ಅಪ್ಪುದಲ್ಲದೆ, ಅರ್ಥ ಹೇಳ್ತೇನೆ ಮುಂದೆ. ಪರಿಯದು ವನಿತೆ ಕೇಳು ದುಃಖಂ ಒಗೆದುದರಿಂದೆ ಘನವು ಅಪ್ಪುದು ಅದು ಪಿಂಗದಿಹ ಪಾಂಗು. ಏನಂತಾರ, ಕರ್ಮದಿಂದ ಮೋಕ್ಷ ಆಗೋದಿಲ್ಲ, ಕರ್ಮದಿಂದ ಇನ್ನಷ್ಟು ಬಂಧನ ಹೆಚ್ಚಾಗ್ತದೆ, ಕರ್ಮ ಮಾಡುವುದರಿಂದ ಮೋಕ್ಷ ಆಗುವುದಿಲ್ಲ ಅನ್ನುವುದು ಈ ನುಡಿಯ ಅಭಿಪ್ರಾಯ. ನೋಡ್ರಿ, ತನಗೆ ಕರ್ಮದಿಂ, ತನಗೆ ಅಂದ್ರೆ ಜೀವಾತ್ಮನಿಗೆ. ಯಾರು ಜೀವಾತ್ಮ ಭಾವದಿಂದ ಕೇಳಬೇಕು ಅಂತ ಆರಂಭದಲ್ಲೇ ಹೇಳಿದ್ದೀನಿ, ನಾ ಭಾಳ ಸಲನೂ ಹೇಳಿದ್ದೀನಿ. ಇಲ್ಲಿ ಜೀವಾತ್ಮ ಭಾವದಿಂದ ಬಂದು ಕುಳಿತು ಕೇಳಬೇಕಲ್ಲದೆ ನಾನು ಬ್ರಾಹ್ಮಣ, ನಾನು ಕ್ಷತ್ರಿಯ, ನಾನು ವೈಶ್ಯ, ನಾನು ಶೂದ್ರ, ಯಾವ ಭಾವನೆಯೂ ಅಲ್ಲಿ ಇರಕೂಡದು. ನಾನೊಬ್ಬ ಜೀವಾತ್ಮ, ಗುರುಗಳು ಪರಮಾತ್ಮ. ಈ ಭಾವದಿಂದ ಶಿಷ್ಯ ಕೇಳಬೇಕು ಅನ್ನೋದು ಆಗೊಮ್ಮೆ ಈಗೊಮ್ಮೆ ನೆನಪು ಮಾಡಿರ್ತೇನೆ ನಾ. ಅದಕ್ಕೆ ಇಲ್ಲಿ ಬರ್ತಾರೆ ನೋಡ್ರಿ. ತನಗೆ ಅಂದ್ರೆ ಏನಂತ ಹೇಳಬೇಕು ಇಲ್ಲೇ ಬ್ರಾಹ್ಮಣನಿಗೆ ಅಂತ ಹೇಳಬೇಕು, ಕ್ಷತ್ರಿಯನಿಗೆ ಅಂತ ಹೇಳಬೇಕು. ತನಗೆ ಅಂದರೆ ಜೀವಾತ್ಮನಿಗೆ. ಬಂದದ್ದು ಯಾರಿಗೆ? ಜೀವಾತ್ಮನಿಗೆ. ಬಂದು ಹೋಗೋದು ಯಾರಿಗೆ? ಜೀವಾತ್ಮನಿಗೆ. ಅದಕ್ಕಾಗಿ ತನಗೆ ಕರ್ಮದಿಂ, ಕರ್ಮದಿಂದ, ಏನು ಕರ್ಮ ಪುಣ್ಯ ಪಾಪ ರೂಪ ಕರ್ಮಗಳನ್ನು ಹಿಂದೆ ಅನುಷ್ಠಾನ ಮಾಡಿದ್ದರಿಂದ ಆದ ಉಂಟಾಗಿರುವ ಭವಬಾಧೆಯು, ಭವಬಾಧೆಯು ಜನ್ಮ ದುಃಖ, ಜಯ ದುಃಖ, ಜರ ದುಃಖ, ಮರಣ ದುಃಖ, ಒಂದ ಎರಡು ರೋಗ ರುಜಿನಗಳ ದುಃಖ. ಎಷ್ಟು ದುಃಖ ಇದಾವೆ ಸಂಸಾರದಾಗ ನಿಜಕೊಂಡು ಬರೋದು. 100,000 ಕೋಟಿ ಉಂಟು ಶಂಕರ ಅಂತ. 100,000 ಕೋಟಿ ಉಂಟು, ಅಷ್ಟು ದುಃಖಗಳಿದಾವಂತ. ಭವಬಾಧೆಯು ಯಾವುದರಿಂದ ಆಯಿತು? ಭವಬಾಧೆ ತಾನು ಮಾಡಿದ ಕರ್ಮದಿಂದ ಭವಬಾಧೆ ಉಂಟಾಯಿತು. ಭವಬಾಧೆಯು ಅದರಿಂದ ಅಂದ್ರೆ ಕರ್ಮದಿಂದ. ಭವಬಾಧೆ ಕರ್ಮದಿಂದ ಘನ ಒಪ್ಪುದು ಅಲ್ಲದೆ, ಇನ್ನಷ್ಟು ಗಟ್ಟಿ ಆದೀತಲ್ಲದೆ, ಇನ್ನಷ್ಟು ಹೆಚ್ಚು ಆದೀತಲ್ಲದೆ ಪರಿಯದು ಅಂದ್ರೆ ಅದು ಕೆಡದು ಅಂತ. ಭವಬಾಧೆ ಕೆಡದು. ವನಿತೆ ಕೇಳೆಲೆ ಎಲೈ ಮೈತ್ರಿ ಕೇಳು, ದುಃಖಂ ಒಗೆದುದರಿಂದೆ, ದುಃಖವು ಉಂಟಾಗುವುದರಿಂದೆ. ಯಾವುದರಿಂದ? ಕರ್ಮದಿಂದಲೇ ದುಃಖವು ಉಂಟಾಗುವುದರಿಂದೆ ಘನವು ಅಪ್ಪುದದು ಪಿಂಗದಿಹ ಪಾಂಗು. ಪಿಂಗದಿಹ ಪಾಂಗು ಅಂದ್ರೆ ಹೋಗಲಾರದಂತೆ, ಭವವು ನಾಶವಾಗಲಾರದಂತೆ ಇನ್ನಷ್ಟು ದುಃಖವು ಹೆಚ್ಚು ಹೆಚ್ಚು ಆಗುತ್ತಾ ಹೋಗುತ್ತದೆ ಅಲ್ಲದೆ ಭವವು, ಸಂಸಾರವು, ಹುಟ್ಟು ಸಾವು ತಪ್ಪುವುದಿಲ್ಲ. ಭವ ಅಂದ್ರೆ ಜನ್ಮ ಮರಣ, ಅದನ್ನು ತಲೆಗೆ ತಗೋಬೇಕು ನಾವು. ಭವ ಅಂದ ಕೂಡಲೇ ಹುಟ್ಟುವುದಷ್ಟೇ ಅಲ್ಲ, ಹುಟ್ಟಿತು ಸಾಯಲೇಬೇಕು, ಸೈತ್ತು ಹುಟ್ಟಲೇಬೇಕು. ಜಾತಸ್ಯ ಹಿ ಧ್ರುವೋ ಮೃತ್ಯು, ಧ್ರುವಂ ಜನ್ಮ ಮೃತಸ್ಯ ಚ. ಹುಟ್ಟಿದ್ದು ಸಾಯ್ತದ, ಸತ್ತದ್ದು ಹುಟ್ಟುತ್ತದೆ, ತಪ್ಪುದೇ ಇಲ್ಲ. ತಪ್ಪುದು ಯಾವಾಗ ಹುಟ್ಟು ಸಾವುಗಳು ಅಂತ ಕೇಳಿದರೆ
ನಮ್ಮ ಸ್ವರೂಪದ ಸಾಕ್ಷಾತ್ಕಾರ ಆದಾಗ. ಏನು ಸಾಕ್ಷಾತ್ಕಾರ? ಎಲ್ಲರೂ ಅರುಸ್ವರೂಪಿಗಳು ನಾವು, ಎಲ್ಲರೂ ತಿಳಿಯುವವರು ನಾವು. ಪರಂತು ಆ ತಿಳಿವಳಿಕೆಯನ್ನು ಎಲ್ಲಿ ಉಪಯೋಗ ಮಾಡಿದ್ದೇವೆ ಅಂದ್ರೆ ಸಂಸಾರದಲ್ಲಿ ಉಪಯೋಗ ಮಾಡಿದ್ದೇವೆ. ಯಾಕ? ಈ ಶರೀರನ ಅಂದ ಕೂಡಲೇ ಸಂಸಾರ ಬೆನ್ನೈತು. ಈ ಶರೀರನ ಅಂದಾಗಲೇ ಎಲ್ಲ ವ್ಯವಹಾರ. ಈ ಶರೀರನ ಅಲ್ಲಂದ್ರೆ ಇಲ್ಲಿ ವ್ಯವಹಾರ ಎಲ್ಲಿದಾವೆ? ವ್ಯವಹಾರವೇ ಇಲ್ಲ. ಉದಾಹರಣೆ ಮತ್ತು ನಿದ್ರೆಯಲ್ಲಿ ಏನು ವ್ಯವಹಾರ ಇದೆ? ಏನೂ ಇಲ್ಲ. ಯಾಕೆ? ಶರೀರ ನಾನನ್ನು ಭಾವ ಇಲ್ಲ. ಶರೀರ ನಾನನ್ನು ಭಾವ ಬಂತು, ಶುರುವಾಯಿತು, ಪ್ರಪಂಚ ಶುರುವಾಯಿತು. ಅದಕ್ಕೆ ಕರ್ಮದಿಂದ ಭವ ಕೆಡುವುದಿಲ್ಲ. ಇದು ಕೆಡಲಾರದಂತೆ ಕರ್ಮ ಇನ್ನಷ್ಟು ಬಂಧನವನ್ನು ಹೆಚ್ಚು ಮಾಡುತ್ತದೆ. ಘನ ಒಪ್ಪುದು ಇನ್ನಷ್ಟು ಗಟ್ಟಿ ಮಾಡುತ್ತದೆ. ಆದುದರಿಂದ ಕರ್ಮವನ್ನು ಮಾಡುವ ಅಧಿಕಾರ ತತ್ವಜ್ಞಾನಿಗೆ ಇಲ್ಲವೇ ಇಲ್ಲ. ಹೀಗೆ ಹೇಳಿದಾಗ ಯಾರಿಗೆ ಅನ್ವಯ ಮಾಡಬೇಕು? ತತ್ವಜ್ಞಾನಿಗೆ ಅನ್ವಯ ಮಾಡಬೇಕು. ಸಾಧಕ ಆದವ ಚಿತ್ತ ಶುದ್ಧಿ ಆಗುವವರೆಗೆ ಕರ್ಮವನ್ನು ಮಾಡುತ್ತಲೇ ಇರಬೇಕು, ಉಪಾಸನೆಯನ್ನು ಮಾಡುತ್ತಲೇ ಇರಬೇಕು. ಚಿತ್ತ ಶುದ್ಧಿ ಆಯ್ತಂತ ಅವಾಗ ಗೊತ್ತಾಯ್ತಂದ್ರೆ ಗೊತ್ತಾಗ್ತದ, ಅವಾಗ ಗೊತ್ತಾಗ್ತದ. ದೃಷ್ಟಾಂತ ಕೊಟ್ಟಾಗೈತಿ ಈ ಪೂರ್ವದಲ್ಲಿ. ಎಲ್ಲ ಮಣ್ಣಾಗಿ ಕಾಣಬೇಕು. ಎಲ್ಲ ಬೆಳ್ಳಿ, ಬಂಗಾರ, ತಾಮ್ರ, ಹಿತ್ತಾಳಿ, ವಜ್ರ, ವೈಡೂರ್ಯ ಒಂದು ಕಡೆ ಗುಂಪು ಹಾಕಿ ರಾಶಿ ಸುರಿಯಾರ. ಅದು ಯಾವನಿಗೆ ಮಣ್ಣು ಆಗಿ ಕಾಣುತ್ತದೆಯೋ ಅವನು ಮಾತ್ರ ಚಿತ್ತಶುದ್ಧಿಯನ್ನು ಹೊಂದಿದ ಉತ್ತಮ ಜಿಜ್ಞಾಸು. ಅಲ್ಲಿವರೆಗೆ ಕರ್ಮ ಮಾಡಿದ ಈಗ ಬಿಟ್ಟು ಬಿಡ್ತದೆ. ಈ ಬುದ್ಧಿ ಅವನಲ್ಲಿ ಯಾವಾಗ ತಯಾರಾಯಿತೋ ಅವಾಗ ಕೈ ಬಿಟ್ಬಿಡೋದು ಕರ್ಮೋಪಾಸನೆಗಳನ್ನು. ಕೇವಲ ಜ್ಞಾನ ನಿಷ್ಠೆಯಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವುದು ಅಂತ ಶಾಸ್ತ್ರ ಇದೆ. ಮತ್ತು ಇಂಥದ್ದು ಇದ್ದಾಗ ಕರ್ಮ ಮಾಡಬೇಡ ಅಂತಾರ, ಮಾಡಿದ್ರೆ ಬಹುಬಂಧನ ಆಕೈತೆ ಅಂತಾರ. ನಾವು ಕರ್ಮನ ಮಾಡೋದು ಬೇಡ ಅಂತ ಕೈ ಬಿಟ್ರೆ ಇಥೋ ಭ್ರಷ್ಟ ತಥೋ ಭ್ರಷ್ಟ, ಎರಡು ಕಡೆ ಭ್ರಷ್ಟ. ಗಂಟಿ ನಾಲಿಗೆ ಆಗ್ತಾನೆ. ಈ ದಡನೂ ಇಲ್ಲ, ಆ ದಡನೂ ಇಲ್ಲ. ಅದಕ್ಕಾಗಿ ಶಾಸ್ತ್ರವನ್ನು ಯಾವ ಸ್ಥಳದಲ್ಲಿ ಹೇಳಿದ್ದಾರೆ, ಆಯಾ ಶಬ್ದಕ್ಕೆ ಯಾವ ಸ್ಥಳದಲ್ಲಿ ಅರ್ಥ ಮಾಡ್ಯಾರ, ಇದು ಪ್ರಕರಣ. ಯಾವ ಪ್ರಕರಣದಲ್ಲಿ ಬಂದಿದೆ ಅನ್ನುವುದು ಮುಖ್ಯ ಅಲ್ಲದೆ, ಜ್ಞಾನ ಪ್ರತಿಪಾದನ ಸ್ಥಳದಾಗ ಹೇಳಿದ್ದನ್ನು ಶಿವಕಾರುಣ್ಯ ಸ್ಥಳದಾಗ ಹೇಳಿದ್ದನ್ನು ಜ್ಞಾನ ಪ್ರತಿಪಾದನ ಸ್ಥಳಕ್ಕೆ ಎಳೆದಾಡುವ ಹಾಗಿಲ್ಲ. ಶಿವಕಾರುಣ್ಯ ಅಲ್ಲೇನು ಹೇಳಿದ್ದಾರೆ? ಶಿವನ ಕರುಣೆಯನ್ನು ಪಡಿ, ಅವನ ನಾಮಸ್ಮರಣೆ ಮಾಡು, ಅವನ ಪೂಜಾ ಮಾಡು ಇತ್ಯಾದಿ ಹೇಳಿದ್ದಾರೆ. ಇಲ್ಲರ ಏನು ಮಾಡಬೇಡ ಅಂತ ಹೇಳಕತ್ತಾರೆ. ಅದಕ್ಕೆ ಇಲ್ಲೇ ಇರಬೇಕು. ಚಿತ್ತಶುದ್ಧಿ ಅನಂತರದ ವಿಷಯ ಇದು. ತತ್ವಜ್ಞಾನಿ ಅಂತೂ ಚಿತ್ತಶುದ್ಧಿ ಆದಮೇಲೆ ಸಾಧಕ ಕರ್ಮ ಬಿಡಂತ ಹೇಳಿದ್ದಾರೆ, ಸಾಧಕನಿಗೆ ಕರ್ಮ ಬಿಡಂತ ಹೇಳಿದ್ದಾರೆ. ಇನ್ನು ತತ್ವಜ್ಞಾನ ಆದಮೇಲೆ ಕರ್ಮ ಬಿಡಂತ ಹೇಳಬೇಕಾಗಿಲ್ಲ. ಆದರೂ ಪೂರ್ವ ಪಕ್ಷಿಗಳಿಗೆ ಉತ್ತರವನ್ನು ಕೊಡುವ ದೃಷ್ಟಿಯಿಂದ ಇಲ್ಲಿ ಗ್ರಂಥಕಾರರು ಏನು ಮಾಡಿದರು? ಕರ್ಮ ಮಾಡಲಿಕ್ಕೆ ಅಧಿಕಾರ ಇಲ್ಲ ತತ್ವಜ್ಞಾನಿಗೆ. ಕರ್ಮ ಮಾಡಿದರೆ ಇನ್ನಷ್ಟು ಭವಬಂಧನ ಹೆಚ್ಚಾಗ್ತದೆ ಅಂತ ಹೇಳಿದರು. ಅದಕ್ಕೊಂದು ದೃಷ್ಟಾಂತ ಕೊಟ್ಟಾರೆ ನೋಡ್ರಿ. ಕರ್ಮದಿಂದಲೇ ಭವಬಂಧ ಬಂದಿದೆ, ಆ ಕರ್ಮದಿಂದಲೇ ಭವಬಂಧ ನಿವಾರಣೆ ಆಗ್ತದೆ ಅಂದ್ರೆ ಹ್ಯಾಂಗೆ ಆಕೈತೆ ಅನ್ನೋದಕ್ಕೊಂದು ದೃಷ್ಟಾಂತ ಕೊಟ್ಟಿದ್ದಾರೆ ನೋಡ್ರಿ. ಅಣಲನಿಂದಾದ ನೋವದು ಮೇಣ್ ಅಣಲನಿಂದೆ ಘನಬಹುದು ಅದು ಕೆಡಲರಿಯದು. ಇನಿಯಳೆ ನೋಡು ಕರ್ಮದೊಳಾದ ಭವವದು ಘನವಕ್ಕುಂ ಅಳಿಯದು ಆ ಕ್ರಿಯೆಯಿಂದ. ಸಹಜವಾಗಿ ಎಲ್ಲರಿಗೂ ಗೊತ್ತಾಗುವಂಥ ದೃಷ್ಟಾಂತ ಇದು. ಕಾಲ ಮೇಲೊಂದು ಬೆಂಕಿ ಕೆಂಡ ಬಿತ್ತು, ಸುಟ್ಟಿತು. ಅದಕ್ಕೆ ಬರ್ನಾಲ ಮಲಮ್ ಹಚ್ಬೇಕ. ಯಾವನು ಹೇಳಿದಂತ ಅದು ಹಾವು ಕಡ್ದವಾಗ ಡಾಕ್ಟರು ಹಾವಿನ ವಿಷಾನ ಕೊಟ್ಟು ಹಾವು ಇಳಿಸ್ತಾರು. ಹಂಗೆ ಈ ಬೆಂಕಿಯಿಂದ ಅದು ಗಾಯಿ ಮತ್ತದು ಬೆಂಕಿ ಹಾಕಿ ಕಟ್ಟು ಆರ್ತತಂದಂತ ಅವನು ದೃಷ್ಟಾಂತ ಕೊಟ್ಟ. ನಾವ ಏನಂತ, ಹಾವು ಕಡಿಸಿಕೊಂಡವ ದವಾಖಾನಿಗೆ ಹೋದ್ರೆ ಅವ್ರು ಏನು ಮಾಡ್ತಾರೆ? ಹಾವಿನ ವಿಷ ಇಳಿಸಾಕ ಮತ್ತೊಂದು ವಿಷಾನ ಹಾಕ್ತಾರೆ ಅದಕ್ಕೆ. ಹಂಗೆ ಈ ಕಾಲ ಮ್ಯಾಗ ಬೆಂಕಿ ಬಿದ್ದದೆಲ್ಲ ಗಾಯ ಆಗೈತಿಲ್ಲ, ಅದು ಆರ್ಬೇಕಾದ್ರೆ ಇನ್ನೊಂದಿಟ್ಟು ಬೆಂಕಿ ಹಾಕಿ ಕಟ್ಟುವ ಅಂತ. ಗಾಯ ಆರ್ತವೆ, ಹೆಚ್ಚಾಕೈತವ, ಗಾಯ ಆರೋದಿಲ್ಲ. ಹಾಗೆ ಕರ್ಮದಿಂದಲೇ ಭವಬಂಧನ ಬಂದಿದೆ. ಮತ್ತು ಕರ್ಮ ಮಾಡಿದ್ರೆ ಅದು ಹೋಗ್ತದೆ ಅಂದ್ರೆ ಆ ಬೆಂಕಿ ಹಾಕಿ ಕಟ್ಟಿಗೋ ಅಂದಂಗೆ ಆಕೈತೆ. ನಿಜಗೂ ಬರ್ತಾರೆ ನೋಡ್ರಿ. ಚಂದ ಬರ್ತಾರೆ. ತನಗೆ ಕರ್ಮದಿಂ ಆದ
ಭವಬಾಧೆಯು ಅದರಿಂದ ಗಣವಲ್ಲದೆ ಪರಿಯದು ವನಿತೆ ಕೇಳ್ ದುಃಖಂ ಒಗೆದುದರಿಂದೆ ಘನ ಒಪ್ಪುದು ಅದು ಪಿಂಗದ ಪಾಂಗು ಆ ನುಡಿ ಆಗೈತಿ. ಅನಲನಿಂದಾದ ಅನಲ ಅಂದರೆ ಬೆಂಕಿ, ಅನಲನಿಂದಾದ ನೋವದು ಗಾಯ. ಮೇಣ್ ಮತ್ತೆ ಅನಲನಿಂದೆ ಮತ್ತಷ್ಟು ಬೆಂಕಿ ಹಾಕಿದರೆ ಘನಬಹುದು ಗಾಯ ದೊಡ್ಡದಾಗ್ತದೆ. ಕೆಡಲರಿಯದು ಆ ಗಾಯ ಗುಣ ಆಗಲಾರದು. ಇನಿಯಳೆ ಪ್ರೀತಿಗೆ ಪಾತ್ರಳಾದವಳೆ. ಇನಿಯಳೆ ಅಂದರೆ ಪ್ರೀತಿಗೆ ಪಾತ್ರಳಾದವಳೆ. ಯಾಕ? ಅಧ್ಯಾತ್ಮದ ಅಭಿರುಚಿಯುಳ್ಳವಳು. ಅದಕ್ಕಾಗಿ ನೋಡು, ವಿಚಾರ ಮಾಡಿ ನೋಡು. ಕರ್ಮದಲು ಆವ ಭವವದು ಕರ್ಮದಲು ಆದ ಭವವು ಅದು ಘನವಕ್ಕು. ಕರ್ಮದಿಂದಲೇ ಉಂಟಾಗಿರುವ ಈ ಸಂಸಾರ ಕರ್ಮದಿಂದಲೇ ಬಂದಿದೆ. ಪೂರ್ವ ಜನ್ಮ ಕೃತಂ ಪಾಪಂ, ಅದು ಪುಣ್ಯ ಇರಲಿ ಪಾಪ ಇರಲಿ ಅದನ್ನು ಊಟ ಮಾಡೋಕ್ಕೆ ಬಂದಿದೆ. ಘನವು ಅಕ್ಕುಂ ಅಳಿಯದು ಕ್ರಿಯೆಯಿಂದ ಅಂದರೆ ಕರ್ಮವನ್ನು ಮಾಡುವುದರಿಂದ ಈ ಸಂಸಾರ ರೂಪ ಬಂಧನವು ನಾಶವಾಗಲಾರದು ಅಂತ ಈ ನುಡಿಯ ಅಭಿಪ್ರಾಯ. ಮತ್ತೆ ಉಳಿದ ಗ್ರಂಥವನ್ನು ನಾಳೆ ತಿಳಿಯೋಣ ಅಂತ ಹೇಳುತ್ತಾ ಇಂದಿನ ಪ್ರವಚನಕ್ಕೆ ವಿಶ್ರಾಂತಿ. ಓಂ ತತ್ಸತ್ ಪರಬ್ರಹ್ಮಣೇ ನಮಃ.